ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಅದೇ ರೀತಿಯಾಗಿ ನಾಳೆ ಎಲ್ಲರೂ ಆ್ಯಂಟಿಸಿಪೇಟ್ ಮಾಡ್ತಿರುವಂತಹ ಸ್ಪೆಷಲ್ ಟ್ರೇಡಿಂಗ್ ಡೇ ನಾಳೆ ಸೆಬಿ ಗೈಡ್ಲೈನ್ಸ್ ಪ್ರಕಾರ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು. ಅದ್ರ ಬಗ್ಗೆನೂ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇದೆ. ಅದನ್ನೂ ಇವತ್ತು ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ನೋಡ್ತಾ ಹೋಗೋಣ ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ಏನು ಪ್ರಿಪೇರ್ ಮಾಡ್ಬೋದು, ಏನು ಮಾಡ್ಬೋದು, ಏನು ಮಾಡ್ದಲ್ಲೇ ಇರ್ಬೋದು ಅಂತ ನೋಡ್ತಾ ಹೋಗೋಣಂತೆ. ಸೊ ಇವತ್ತು ನೋಡೋದಾದರೆ ಟಾಪ್ ಗೇನರ್ ಅಂದರೆ ONGC ಅಂತ ಕಾಣಿಸ್ತಾ ಇದೆ. 3.64% ಅಪ್ ಮೂವ್ಮೆಂಟ್ ಬಂದಿದೆ. ಅದೇ ರೀತಿಯಾಗಿ ಭಾರತೀಯ ಏರ್ಟೆಲಲ್ಲಿ ಹಾಗೆ NTPCನಲ್ಲಿ 3% ಅಪ್ ಮೂವ್ಮೆಂಟ್ ಬಂದಿದೆ. ನೋಡಿ, ಇವೆರಡು ಸ್ಟಾಕ್ಗಳು ಆಲ್ ಟೈಮ್ ಹೈ ಆಗಿ ಮತ್ತೆ ಹೋಗ್ತಾನೆ ಇದ್ದಾವೆ, ಕೆಳಗಡೆ ಬರ್ತಿಲ್ಲ. ಅದೇ ರೀತಿಯಾಗಿ ಇವತ್ತು ಟಾಪ್ ಲೂಸರ್ ಅಂತ ನೋಡೋದಾದರೆ ಇಂಡಸ್ಇಂಡ್ ಬ್ಯಾಂಕ್ ಅಂತ ಕಾಣಿಸುತ್ತೆ. 3.21% ಕರೆಕ್ಷನ್ ಬಂದಿದೆ. ಇವತ್ತು HDFC ಬ್ಯಾಂಕು ಮತ್ತು ಬ್ಯಾಂಕ್ ನಿಫ್ಟಿ ಒಂದು ವೀಕ್ ಆಗಿದ್ರೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ನೋಡಿ ಮತ್ತೆ ICICI ಬ್ಯಾಂಕು, ಆಕ್ಸಿಸ್ ಬ್ಯಾಂಕು ಸಪೋರ್ಟ್ನ ಕೊಟ್ಟಿದೆ ಮಾರ್ಕೆಟಿಗೆ. ಬಟ್ ಸ್ಟಿಲ್ HDFC ಬ್ಯಾಂಕ್ 1% ಫಾಲ್ ಬಂದಿದ್ದು, ಮತ್ತು ಕೋಟಕ್ ಬ್ಯಾಂಕಲ್ಲಿ 0.73% ಬಂದಿರೋದು ಮಾರ್ಕೆಟಲ್ಲಿ ಕಾಣಿಸ್ತಾ ಇದೆ. ಯಾವುದು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ನೋಡಿದ್ರೆ ಇವತ್ತಿನ ದಿನದೇ ಕಟ್ ಮಾಡಿ ಹಾಕ್ಬೋದು. ಸೊ ನಿನ್ನೆ ಏನು ರೇಂಜ್ ಮಾಡಿತ್ತು ಅದರೊಳಗಡೆ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಮಾಡಿಬಿಟ್ಟು ಹೋಗಿದೆ. ಬಟ್ ಅಕ್ರಾಸ್ ದ ಸೆಕ್ಟರ್ ನೀವು ನೋಡೋದಾದರೆ ಬೇರೆ ಸೆಕ್ಟರ್ ಎಲ್ಲದರಿಂದ ಒಳ್ಳೆ ಗ್ರೀನ್ ಫ್ಲೋ ಬಂದಿದ್ದರಿಂದ ನಿಫ್ಟಿ ಒಳ್ಳೆ ಸ್ಥಿತಿನಲ್ಲಿ ಕ್ಲೋಸ್ ಆಗಿದೆ. ಆದರೆ ಕನ್ಫರ್ಮೇಷನ್ ಅಂತ ಏನೂ ಕೊಟ್ಟಿಲ್ಲ, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡೋದಾದರೆ ನಿಫ್ಟಿ ನಾವು ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, 21,500ರಿಂದ 21,600 ರೆಸಿಸ್ಟೆನ್ಸ್ ಝೋನ್ ಆಗುತ್ತೆ ನಾಳೆ ಮಾರ್ಕೆಟಿಗೆ ಅಂತ ಮಾತಾಡಿದ್ವಿ. ಸೊ ಮೇಲ್ಗಡೆ ಹೋದ್ರೂ ಆ ರೆಸಿಸ್ಟೆನ್ಸ್ ಝೋನ್ ಈ ಟ್ರೆಂಡ್ ಲೈನ್ ಹತ್ರ ನೀವು ಹುಷಾರಾಗಿರಬೇಕು ಅಂತ. ಇವತ್ತೇನಾಯಿತು, ರೆಸಿಸ್ಟೆನ್ಸ್ ಅಂತ ಏನು ಮಾತಾಡ್ತಿದ್ವೋ ಟ್ರೆಂಡ್ ಲೈನು, ರೌಂಡ್ ಲೆವೆಲು, ಅದ್ರ ಮೇಲ್ಗಡೆ ಓಪನ್ ಆಯಿತು. ಅಂದರೆ ಅದೇ ಸಪೋರ್ಟ್ ಆಗ್ತಾ ಹೋಯಿತು. ಇಡೀ ದಿನ ನೋಡಿ ಒಂದು ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ನ ಮಾಡಿದೆ. ಸೊ ಈಗ ಮಾರ್ಕೆಟ್ ಮತ್ತೆ ಮೇಲೆ ಹೋಗೋದ್ರೆ 21,800 ರೆಸಿಸ್ಟೆನ್ಸ್ ಆಗ್ತಾ ಹೋಗುತ್ತೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಮತ್ತೆ ನಾವು 21,400, 450ರಲ್ಲಿ ಇಲ್ಲೇನು ಬೇಸ್ ಮಾಡಿತ್ತಲ್ಲ ಇಲ್ಲಿಗೆ ವಾಪಸ್ ಬರ್ತಾ ಹೋಗ್ತೀವಿ. ಸೊ 21,500 ಮೇಲ್ಗಡೆ ಕ್ಲೋಸಿಂಗ್ ಆಗಬೇಕು ಇತ್ತು ಮಾರ್ಕೆಟು. ಇಲ್ಲ ಅಂತಂದರೆ ಸೋಮವಾರಕ್ಕೆ ವೀಕ್ ಅಂತ ನಿಮ್ಗೆ ಹೇಳ್ತಾ ಹೋಗಿದ್ದೆ. ಆದರೆ ಇವತ್ತು 21,500 ಮೇಲೆ ಕಂಫರ್ಟಬಲ್ ಕ್ಲೋಸಿಂಗ್ ಆಗಿದೆ. ಬಟ್ ಏನೂ ಕೊಟ್ಟಿಲ್ಲ. ಇದು ಒಂದು ಡೈಲಿ ಕ್ಯಾಂಡಲ್ ನೋಡೋದಾದ್ರೆ ಏನಂತ ಕರಿತೀವಿ ಇದನ್ನ, ಡೋಜಿ ಅಂದರೆ ಏನು ತೋರಿಸುತ್ತೆ, ಅದು ಒಂದು ಇಂಡಿಸಿಷನ್ ಅಂತ. ಅಂದರೆ ನಾನು ಮೇಲೆ ಹೋಗೋಕ್ಕೂ ರೆಡಿ ಇಲ್ಲ, ನಾನು ಕೆಳಗಡೆ ಹೋಗೋಕ್ಕೂ ರೆಡಿ ಇಲ್ಲ ಅಂತ. ನೆನ್ನೆನೂ ಕೂಡ ಅದೇ ರೀತಿಯಾಗಿ ಬಂದಿತ್ತು. ನೋಡಿ, ಈ ದೊಡ್ಡ ಬಸ್ ಸ್ಟ್ಯಾಂಡ್ ಝೋನ್ನ ಮುರಿದು ಕೆಳಗಡೆ ಬಂದಿತ್ತಲ್ಲ ನೆನ್ನೆ ಏನಾದರೂ ಕ್ಲೋಸಿಂಗ್ ನೋಡಿ ಓಪನ್ ಇಲ್ಲ ಆಗಿರುತ್ತೆ. ಓಪನ್ ಇಲ್ಲ ಆಗ್ಬಿಟ್ಟು ರೆಡ್ಡಲ್ಲಿ ಈ ಥರ ಏನಾದ್ರು ಕ್ಲೋಸಿಂಗ್ ಆಗಿದ್ರೆ ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ, ಚಾರ್ಟ್ಸ್ ಹೇಗೆ ಓದೋದು ಅಂತ ಗೊತ್ತಿಲ್ಲ ಅಂತಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಅದರಲ್ಲಿ ಚಾರ್ಟ್ಸ್ ಅಂದರೆ ಏನು ಮತ್ತು ಅದು ಏಕೆ ಬೇಕು ಅಂತ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೀನಿ ನಾನು. ಈ ವಿಡಿಯೋ ರೆಂಡಿ ಕೊಟ್ಟಿರ್ತೀನಿ, ಬೇಕಾದರೆ ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಆ ರೀತಿ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದ್ದರೆ ಒಂದು ಓಪನ್ ಆದಾಗಿಂದನೂ ಅಟೆಂಪ್ಟ್ ಕೆಳಗಡೆ ಮಾಡಿ ಕ್ಲೋಸ್ ಮಾಡಿಸಿದ್ದಾರೆ ಅಂತ ನಾವು ಕನ್ಫರ್ಮೇಷನ್ ಅಂತ ಅನ್ಕೋಬೋದಾಗಿತ್ತು. ಇದನ್ನೇ ಕೆಳಗಡೆ ಬಂದಿತ್ತು. ಬಟ್ ನೆನ್ನೆ ಏನು ಮಾಡಿದೆ ನೋಡಿ, ಇಷ್ಟು ಡೀಪಾಗಿ ಕೆಳಗಡೆ ಬಂದರೂ ಇಮಿಡಿಯೇಟಾಗಿ ರಿಕವರ್ ಮಾಡಿ ನೋಡಿ, ಓಪನ್ ಆಗಿರೋದು ಯಾವತ್ತೂ ಕೆಳಗಡೆ ಓಪನ್ ಆಗಿರುತ್ತೆ. ಇದು ಓಪನ್ ಪ್ರೈಸ್ ಆಗಿತ್ತು, ಇಲ್ಲಿ ಓಪನ್ ಆಗಿ ಮೇಲ್ಗಡೆ ಹೈ ಹೋಗಿರ್ಬೋದು, ಕೆಳಗಡೆ ಬಂದಿರ್ಬೋದು. ಬಟ್ ಇಷ್ಟು ಡೀಪಾಗಿ ತಂದಿದ್ದನ್ನು ವಾಪಸ್ ತೊಗೊಂಡು ಹೋಗಿ ಇಲ್ಲಿಗೆ ತೊಗೊಂಡೋಗಿ ಕ್ಲೋಸ್ ಮಾಡಿದ್ದಾರೆ. ಸೊ ಅಂದರೆ ಇಲ್ಲಿಂದ ಇಲ್ಲಿ ತನಕ ಬಂದು ಕ್ಲೋಸಿಂಗ್ ಮಾಡಿತ್ತು. ಇದರ ಅರ್ಥ ಏನು, ನಿನ್ನೆ ಒಂದು ಅಟೆಂಪ್ಟ್ ಅಂತೂ ಮಾಡಿದ್ರು ಕೆಳಗಡೆ ತೊಗೊಂಡೋಗಿ ಬಿಡಲ್ಲ ಅಂತ. ಬಟ್ ಸೆಂಟಿಮೆಂಟ್ ವೀಕ್ ಆಗಿತ್ತು, ಯಾಕೆಂದರೆ ಈ ಝೋನ್ ರೆಸಿಸ್ಟೆನ್ಸ್ ಇಂದ ಕೆಳಗಡೆ ಕ್ಲೋಸಿಂಗ್ ಆಗಿತ್ತು. ಬಟ್ ಇದೇನಾದ್ರು ಉಲ್ಟಾ ಸಿನಾರಿ ಆಗಿದ್ದಿದ್ರೆ, ಇಲ್ಲಿ ಓಪನ್ ಆಗಿ ಇಲ್ಲಿ ಕ್ಲೋಸಿಂಗ್ ಆಗಿದ್ದು, ಅಥವಾ ಇಲ್ಲಿ ಓಪನ್ ಆಗಿ ಇಲ್ಲಿ ಡೀಪಾಗಿ ಇಷ್ಟು ಬಂದು ಕ್ಲೋಸಿಂಗ್ ಆಗಿದ್ದಿದ್ರೆ ಇವತ್ತು ವೀಕ್ ಸೆಂಟಿಮೆಂಟ್ ಇರ್ತಿತ್ತು. ಸೊ ಆ ಪುಷ್ ತಂದಿದ್ರಿಂದನೇ ಅವರೆಲ್ಲ ಇವತ್ತೇನು ಮಾಡಿದ್ರು, ಮತ್ತೆ ಅಟೆಂಪ್ಟ್ ಮಾಡಿದ್ರು, ಮತ್ತೆ ಇಲ್ಲಿ ಬಂದು ತೊಗೊಂಡ್ರು. ಇದೇನು ತೋರಿಸ್ತಾ ಇದೆ ಮಾರ್ಕೆಟಲ್ಲಿ, ಇನ್ನೂ ಕೂಡ ಸೆಂಟಿಮೆಂಟ್ ಇದೆ. ಅಂದರೆ ಏನೂ ಆಗಿಲ್ಲ, ಏನೋ ಒಂದು ಆಗೋಯ್ತು ಅನ್ನೋ ಥರ ಸೆಂಟಿಮೆಂಟ್ ಇದೆ. ಏನೋ ಒಂದು ತುಂಬ ದೊಡ್ಡದಾಗಿ ನೆಗೆಟಿವ್ ಆಗಿ ನ್ಯೂಸ್ ಚೇಂಜ್ ಆಯಿತು ಅನ್ನೋದಿಲ್ಲ. ಮತ್ತೆ ನೋಡಿ, ಸೋಮವಾರ ಒಂದು ಐತಿಹಾಸಿಕ ಮೂಮೆಂಟು ನಮ್ಮ ದೇಶಕ್ಕೆ. 500 ವರ್ಷಗಳ ನಂತರ ಒಂದು ದೇವಸ್ಥಾನ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ, ರಾಮ ಮಂದಿರ ಆಗ್ತಾ ಇದೆ. ಸೊ ಹಾಗಾಗಿ ಅದರದ್ದು ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಇರ್ಬೋದು. ಗೊತ್ತಿಲ್ಲ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ಅಂತ. ಆದರೆ ಒಂದು ಇವೆಂಟ್ ಅಂತೂ ಆಗ್ತಾ ಇದೆ, ಹಿಸ್ಟಾರಿಕಲ್ ಇವೆಂಟ್ ಆಗುತ್ತದು. ಸೊ ಇವೆಂಟ್ ಡೇ ವಾಪಸ್ ಈ ಝೋನಿಗೆ ಬಂದು ಕೂತಿದ್ದೀವಿ ಇವಾಗ. ಮತ್ತೆ ಏನೂ ಇಲ್ಲ ಜಾಸ್ತಿ ಯೋಚನೆ ಮಾಡೋಂಥದ್ದು. 21,800 ರೆಸಿಸ್ಟೆನ್ಸು. ಸೊ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋದರೆ 21,800 ಮಾರ್ಕೆಟ್ ರೆಸಿಸ್ಟೆನ್ಸ್ ತೊಗೊಳುತ್ತೆ. ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ನಿಮ್ಗೆ ಆಲ್ರೆಡಿ ಝೋನ್ ಗೊತ್ತಿದೆ, 21,400, 450 ಈ ಝೋನು. ಸೊ ಮತ್ತೆ ಈ ಟ್ರ್ಯಾಪ್ ಝೋನ್ ಒಳಗಡೆ ಬಂದಿದ್ದೀವಿ. ಟ್ರ್ಯಾಪ್ ಝೋನ್ ಒಳಗಡೆ ಬಂದರೆ ಏನು ಮಾಡಬೇಕು, ಪೊಸಿಷನ್ನ ಕಮ್ಮಿ ಇಟ್ಕೋಬೇಕು. ಸೊ ಈ ಟ್ರೆಂಡ್ ಲೈನ್ನ ಇನ್ನೂ ಡಿಸೈಡ್ ಆಗಿ ಮೇಲೂ ಹೋಗಿಲ್ಲ, ಕೆಳಗಡೆ ಬಂದಿಲ್ಲ, ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಆಗಿದೆ. ಸೊ ಇವತ್ತಿನ ಟೈಟ್ಲು ಕೂಡ ಅದನ್ನೇ ಕೊಟ್ಟಿದ್ದೀನಿ, ಕಾರಣ ಇದಕ್ಕೋಸ್ಕರನೇ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದರೆ ಇವತ್ತಿನ ದಿನದನ್ನೇ ಕಟ್ ಮಾಡಾಕ್ಬಿಟ್ಟಿದ್ರೆ, ಇದಿಷ್ಟು ಇಲ್ಲ ಅಂತಂದಿದ್ರೆ ಏನಾದ್ರು ವ್ಯತ್ಯಾಸ ಆಗ್ತಿತ್ತು ಮಾರ್ಕೆಟಲ್ಲಿ. ನೋಡಿ, ನೆನ್ನೆ ಏನು ರೇಂಜ್ ಮಾಡಿತ್ತು ಆ ರೇಂಜ್ ಒಳಗಡೆ ಮುಗಿಸಿದ್ದಾರೆ. ಇವತ್ತಿನ ದಿನನೇ ಇಲ್ಲ ಅಂತ ಅನ್ಕೋಬೋದು. ಆ ರೀತಿಯಾಗಿ ಒಂದು ಡೇನ ಮಾಡಿದೆ. ಇದು ಟಿಪಿಕಲ್ ಕನ್ಸಾಲಿಡೇಷನ್ ಆಗ್ತಾ ಇರುವಂಥದ್ದು. ಈ ಕನ್ಸಾಲಿಡೇಷನ್ ಆಗುವಂಥದ್ದು ವೆರಿ ಇಂಪಾರ್ಟೆಂಟ್ ಎರಡು ಥರದಲ್ಲಿ. ಯಾಕೆ ಅಂತಂದರೆ, ಈ ರೀತಿ ಕನ್ಸಾಲಿಡೇಷನ್ ಆಗಿ ಇಲ್ಲಿಂದ ವಾಪಸ್ ಅಟೆಂಪ್ಟ್ ಮಾಡಿದ್ರು ಅಂತಂದರೆ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗುತ್ತೆ. ಈ ಥರ ಕನ್ಸಾಲಿಡೇಷನ್ ಆಗಿ ಏನಾದ್ರು ಫಾಲ್ ಬಂತು ಅಂದರೆ ಒಂದು ಡೀಪ್ ಫಾಲ್ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಬಸ್ ಸ್ಟ್ಯಾಂಡ್ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟ್. ನಿಮ್ಗೆ ಹೇಳ್ತಾ ಇರ್ತೀನಿ, ಬಸ್ ಸ್ಟ್ಯಾಂಡ್ ಮಾಡೋ ತನಕ ಕಾಯಿರಿ. ಬಸ್ ಹೊರಟ ಮೇಲೆ ಯಾವ ಕಡೆ ಹೋಗುತ್ತೆ ಆ ಕಡೆ ಹೊರಟ್ರೆ ಖಂಡಿತ ನಮ್ಮನ್ನ ಒಳ್ಳೆ ದೂರಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 1 ಅವರ್ ಕ್ಯಾಂಡಲಲ್ಲಿ ಅಥವಾ 1 ಡೇ ಕ್ಯಾಂಡಲಲ್ಲಿ ನೀವು ನೋಡೋದಾದರೆ ಈ 45,000 ಗ್ಯಾಪು ಇನ್ನೂ ಫಿಲ್ ಆಗಿಲ್ಲ. ಕರೆಕ್ಟಾ? ಸೊ ನೆನ್ನೆ ಇಲ್ಲಿ ಬಂದಿದ್ರು, ಅಟೆಂಡ್ ಮಾಡಿದ್ರು. ಇದರಲ್ಲೂ ಕೂಡ ನೋಡಿ ಓಪನ್ ಇಲ್ಲ ಆಗಿತ್ತು. ಓಪನ್ ಇಲ್ಲ ಆದಮೇಲೆ ಓಪನಿಂಗಿಂದನೇ ನಿಮಗೆ ವಾಪಸ್ ಮೇಲ್ಗಡೆನೇ ತೊಗೊಂಡು ಹೋಗಿದ್ದಾರೆ. ಎಲ್ಲೂ ಕೆಳಗಡೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಯಾವುದು ಬ್ಯಾಂಕ್ ನಿಫ್ಟಿನಲ್ಲಿ ನೆನ್ನೆ. ಸೊ ಇವತ್ತು ಆ ಝೋನ್ನ ಟೆಸ್ಟು ಕೂಡ ಮಾಡೋಕ್ಕೆ ಬಂದಿಲ್ಲ. ಬಟ್ ಏನಾದರೂ ಈ ಝೋನ್ನ ಬ್ರೇಕ್ ಆಯಿತು ಅಂತಂದರೆ ಇಲ್ಲೂ ಒಂದು ಗ್ಯಾಪ್ ಕಾಣಿಸ್ತಾ ಇದೆ. ಅಂದರೆ ಸರಿ ಸುಮಾರು 44,800 ತನಕ ಈ ಗ್ಯಾಪು ಬಂದು ಫಿಲ್ ಆಗೋಂಥ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದರೆ ಈಗ ವಾಪಸ್ ಹೋಯಿತು ಅಂತಂದರೆ
ಅಂತಂದರೆ ಇವತ್ತು ನೋಡಿ, ಇವತ್ತು ರೆಡ್ಡಲ್ಲೇ ಕ್ಲೋಸಿಂಗ್ ಆಗಿದೆ ಬ್ಯಾಂಕ್ ನಿಫ್ಟಿ, ಆದರೆ ನಿಫ್ಟಿ ಗ್ರೀನಲ್ಲಿ ಕ್ಲೋಸಿಂಗ್ ಆಗಿದೆ. ಗ್ರೀನ್ ಅಂದರೆ ಇನ್ ದ ಸೆನ್ಸ್ ಒಂದು ಸ್ವಲ್ಪ ಪಾಸಿಟಿವ್ ಲೆವೆಲಲ್ಲಿ ಕ್ಲೋಸಿಂಗ್ ಆಗೋ ಥರ ಕಾಣಿಸ್ತಾ ಇದೆ. ಬಟ್ ಬ್ಯಾಂಕ್ ನಿಫ್ಟಿ ನನಗೆ ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಬ್ಯಾಂಕ್ ನಿಫ್ಟಿ ಈಸ್ ಸ್ಟಿಲ್ ವೀಕ್ ಬಿಕಾಸ್ HDFC ಬ್ಯಾಂಕ್ ಇವತ್ತು ಕೂಡ ಅದೇ ರೀತಿಯಾಗಿ ಇದ್ದಿದ್ದ ಕಾರಣದಿಂದ HDFC ಬ್ಯಾಂಕಲ್ಲೂ ಒಳ್ಳೆ ಕನ್ಸಾಲಿಡೇಷನ್ ಆಗಿದೆ ಇವಾಗ. ಸೊ ಈ ಝೋನ್ ಏನಾದ್ರು 45,600 ಬ್ರೀಚ್ ಆಗಿ ಕೆಳಗಡೆ ಬಂತು ಅಂತಂದರೆ 45,600 500 ನಾವು 44,800 ತನಕ ಬರ್ತಾ ಹೋಗ್ತೀವಿ. ಅಫ್ಕೋರ್ಸ್ 45,000 ರೌಂಡ್ ಲೆವೆಲ್ ಆಗಿರುತ್ತೆ, ಅದು ಇಂಪಾರ್ಟೆಂಟ್. ಬಟ್ 44,800 ಮಾರ್ಕೆಟಿಗೆ ಸಪೋರ್ಟು, ಬ್ಯಾಂಕ್ ನಿಫ್ಟಿಗೆ ಇಲ್ಲಿ ಸಪೋರ್ಟ್ನ ತಗೋಬೇಕು. ತೊಗೊಂಡಿಲ್ಲ ಅಂತಂದರೆ ಆಗ ಟ್ರೆಂಡು ಮತ್ತೆ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಇದು ಪಿಕ್ಚರ್ ಪರ್ಫೆಕ್ಟ್ ಇಲ್ಲಲ್ಲ, ಬಸ್ ಸ್ಟ್ಯಾಂಡ್ಗಳಿದೆ 44,000 ಲೆವೆಲ್ಗಳು ಕೆಳಗಡೆ ಹೋಗ್ತಾ ಹೋದಂಗೂ ನಿಮಗೆ ಮಲ್ಟಿಪಲ್ ಟೈಮ್ಸ್ ಮಾರ್ಕೆಟ್ ಟೆಸ್ಟ್ ಮಾಡಿ ಮೇಲ್ಗಡೆ ಬಂದಿತ್ತು. ಇಲ್ಲಿ ಒಂದು ಎಂ ಪ್ಯಾಟರ್ನ್ ಕೂಡ ಆಗಿತ್ತು, ಅದಕ್ಕೆ ಒಂದು ಕರೆಕ್ಷನ್ ಕೂಡ ಆಗಿತ್ತು, ಅಲ್ಲಿಂದ ವಾಪಸ್ ಕನ್ಸಲ್ಟೇಷನ್ ಬಂದು ಮೇಲ್ಗಡೆ ಹೋಗಿ ಈಗ ಇಲ್ಲಿ ಬಂದು ನಿಲ್ತಾ ಇದೆ. ಸೊ ನೋಡೋಣ 45,000 ಯಾವ ರೀತಿ ಮಾರ್ಕೆಟ್ ಟೆಸ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಮುಂದೆ ಯಾವ ಕಡೆಗೆ ಮಾರ್ಕೆಟ್ ಹೋಗ್ತಾ ಇದೆ ಅಂತ. ಬಟ್ ಸದ್ಯಕ್ಕೆ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ವೀಕ್ ಆಗಿ ಕಾಣಿಸ್ತಾ ಇದೆ. ಸೊ ನಮ್ಮ ವ್ಯೂ ಬ್ಯಾಂಕ್ ನಿಫ್ಟಿ ಕಡೆಗೇನೆ ಇರುತ್ತೆ, ಯಾಕೆಂದರೆ ಇದನ್ನ ನಾನು ಎಲ್ಲಿ ಹೇಳಿದ್ದೀನಿ ನಿಮಗೆ, ಟ್ರೇಡ್ ಟೂಲ್ಸಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ, ಕೋ ರಿಲೇಷನ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ನಿಫ್ಟಿ ಪಾಸಿಟಿವ್ ಆಗಿದ್ದು ಬ್ಯಾಂಕ್ ನಿಫ್ಟಿ ಬೇರಿಶ್ ಆಗಿದ್ರೆ, ಅಥವಾ ಅದು ಸೈಡ್ ವೈಸ್ ಆಗಿದ್ದು ಇದು ನೆಗೆಟಿವ್ ಆಗಿದ್ರೆ ಒಂದು ಹೊಸ ಪರ್ಸ್ಪೆಕ್ಟಿವ್ ಬರುತ್ತೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇವತ್ತು ಸೆನ್ಸೆಕ್ಸಲ್ಲಿ ಎಕ್ಸ್ಪೈರಿ ಆಗಿತ್ತು, ದೂರಕ್ಕಿರಿ ಆರಾಮಾಗಿರ್ತೀರಾ ಅಂತಂದರೆ ಇವತ್ತು ತುಂಬ ಕನ್ಸಲ್ಟೇಷನ್ ಮಾಡಿದ್ರು. ಇಡೀ ದಿನ ನೋಡಿ ಏನು ಮಾಡಿಲ್ಲ, ಟಿಪಿಕಲ್ ಎಕ್ಸ್ಪೈರಿ ದಿನಗಳಾಗ್ತಿತ್ತಲ್ಲ, ಈ ಒಂದು 2-3 ದಿನದ ಇವೆಂಟ್ ಬಿಟ್ಟರೆ ಅದಕ್ಕಿಂತ ಮುಂಚೆ ಏನಾಗ್ತಾ ಇತ್ತು, ಎಕ್ಸ್ಪೈರಿ ಇಂಡೆಕ್ಸ್ ಯಾವುದಿರ್ತಿತ್ತು ಅದು ತುಂಬ ಸಣ್ಣ ಮೂಮೆಂಟ್ ಆಗ್ತಿತ್ತು. ಎಕ್ಸ್ಪೈರಿ ಹೊರತುಪಡಿಸಿದ ಇಂಡೆಕ್ಸ್ಗಳು ಅಂದರೆ ಎಕ್ಸ್ಪೈರಿ ಇರಲ್ವಲ್ಲ ಆ ಇಂಡೆಕ್ಸಲ್ಲಿ ಜೋರಾಗಿ ಮೂಮೆಂಟ್ ಆಗೋದು ಕಾಣಿಸ್ತಾ ಇತ್ತು. ಇವತ್ತು ಸೆನ್ಸೆಕ್ಸಲ್ಲೂ ಕೂಡ ಒಂದು ಆಲ್ಮೋಸ್ಟ್ ಇತ್ತು, ಬಟ್ ನಾನು ತುಂಬ ಸೇಫ್ ಆಗಿದೆ ಇವತ್ತು. 72,500 ಇಲ್ಲಿ ಕೆಳಗಡೆ 71,000 ಇಲ್ಲೆಲ್ಲೋ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ಮಧ್ಯದಲ್ಲಿ ಆರಾಮಾಗಿ ತೀಟಡಿಕೆ ಆಯಿತು. ಆದರೆ ಇವತ್ತು ಮಧ್ಯದಲ್ಲಿ ಒಂದು ಕಡೆ ನಾನು ಮೂಮೆಂಟ್ ಕೆಳಗಡೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಎಲ್ಲಿ ಅಂದರೆ ಇಲ್ಲಿ ಈ ಝೋನಲ್ಲಲ್ವಾ ಮಧ್ಯಾಹ್ನ. ಸೊ ಇಲ್ಲಿ ನೋಡಿ, ಇಲ್ಲಾಗಿ ಇಲ್ಲೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿತ್ತು, ಇಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂತು. ಸೊ ಈ ಝೋನ್ ಏನಾದ್ರು ಬ್ರೇಕ್ ಆಗಿ ಬಂತು ಅಂತಂದರೆ ಈ ಗ್ಯಾಪ್ ಏನು ಫಿಲ್ ಇತ್ತಲ್ಲ, ಇದು ಫಿಲ್ಲಿಂಗ್ ಆಗ್ಬೋದು ಇವತ್ತು ಅಂತ. ಅಟ್ಲೀಸ್ಟ್ 71,400 ಬಂದು ಟೆಸ್ಟ್ ಆಗ್ಬೋದು ಅಂತ ನಾನು ಅಂದ್ಕೊಂಡೆ. ಸೊ ಆದರೆ ಮತ್ತೆ ವಾಪಸ್ ತೊಗೊಂಡೋಗಿ ಅದೇ ಬಸ್ ಸ್ಟ್ಯಾಂಡಲ್ಲಿ ಮಾಡಿದ್ದಾರೆ, ಏನು ಕ್ಲೋಸಿಂಗ್ ಕೊಟ್ಟಿಲ್ಲ. ಬಟ್ ಸೆನ್ಸೆಕ್ಸ್ ವೆರಿ ಗುಡ್ ಅಂತ ಕಾಣಿಸ್ತಾ ಇದೆ, ಯಾಕೆಂದರೆ ಇಲ್ಲಿ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿದೆ. ಸೊ ಈ ಬಸ್ ಸ್ಟ್ಯಾಂಡ್ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಏನ್ ಇಲ್ಲಿ 71,400 ಏನು ಗ್ಯಾಪ್ ಇದೆ ಅದು ಫಿಲ್ ಆಗುತ್ತೆ. ಮೇಲ್ಗಡೆ ಹೋಯ್ತು ಅಂತಂದರೆ ಮತ್ತೆ 72,000 ಕಡೆಗೆ ಸೆನ್ಸೆಕ್ಸ್ ಹೋಗೋ ಥರ ಸಾಧ್ಯತೆ ಇರುತ್ತೆ. ಸೊ ನೋಡಿ, ಎಲ್ಲದರಲ್ಲೂ ಈ ರೀತಿ ಸೆಂಟಿಮೆಂಟ್ ಬಂದಿದೆ. ಇವತ್ತೊಂದು ಬಸ್ ಸ್ಟ್ಯಾಂಡ್ನ ಮಾಡಿ ಕ್ಲೋಸ್ ಮಾಡಿದೆ. ನಾಳೆ ಅಪ್ಡೇಟ್ನ ಇವಾಗ ಕೊಟ್ಬಿಡ್ತೀನಿ ಸ್ಟಾಕ್ಸ್ ಮಾತಾಡೋಕ್ಕಿಂತ ಮುಂಚೆ. ನಾಳೆ ಯಾಕೆ ಮಾಡ್ತಾ ಇದ್ದಾರೆ ಸೆಬಿ ಅಂತ ನೋಡಿ ಹೇಳ್ತೀನಿ. ಡೆಡಿಕೇಟೆಡ್ ವಿಡಿಯೋ ಮಾಡೋಷ್ಟು ಏನಿಲ್ಲ, ಬೇಗ ಮುಗಿಸ್ಬೋದು ಇದನ್ನ. ನೋಡಿ, ಈಗ ಡಿಸಾಸ್ಟರ್ ರಿಕವರಿ ಅನ್ನೋದನ್ನು ಸುಮಾರು ಸಾಫ್ಟ್ವೇರ್ ಕಂಪ್ನೀಸ್ಗಳಲ್ಲಿ, ಈ ದೊಡ್ಡ ದೊಡ್ಡ ಕಂಪ್ನಿಗಳು ಇದನ್ನು ನಿರ್ವಹಿಸ್ತಾನೆ ಇರ್ತಾರೆ. ಯಾಕೆಂತಂದರೆ ಏನೋ ಒಂದು ಅನಿರೀಕ್ಷಿತ ಘಟನೆ ಆಗಿಬಿಟ್ಟು ಆ ಸರ್ವರ್ ಏನು ರನ್ ಆಗ್ತಾ ಇರುತ್ತೋ ಆ ಲೊಕೇಶನಲ್ಲಿ ಒಂದು ಭೂಕಂಪ ಆಗಿರ್ಬೋದು ಅಥವಾ ಪ್ರಕೃತಿ ವಿಕೋಪ ಏನೇ ಆಗಿರ್ಬೋದು, ಆ ರೀತಿ ಆದರೆ ಅಥವಾ ಗ್ಲಿಚ್ಗಳಾದರೆ, ಮೇಜರ್ ಗ್ಲಿಚ್ಗಳು. ಸೊ ಸುಮಾರು ಜನದ್ದು ಇಲ್ಲಿ ದುಡ್ಡು ಇನ್ವಾಲ್ವ್ ಆಗಿರೋದ್ರಿಂದ ತುಂಬ ದೊಡ್ಡ ಲಾಸ್ ಅಲ್ವಾ. ಸೊ ಇದನ್ನು ಇಂಪ್ಲಿಮೆಂಟ್ ಮಾಡಲೇಬೇಕು, ಎಲ್ಲ ಕಡೆನೂ ಮಾಡಿರ್ತಾರೆ. ತುಂಬ ಒಂದು ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಬರುವಂಥ ಯಾವುದೇ ಒಂದು ಅಪ್ಲಿಕೇಶನ್ ಆಗಿದ್ರು ಅಲ್ಲಿ ಡಿಸಾಸ್ಟರ್ ರಿಕವರಿ ಅನ್ನೋದು ಇದ್ದೇ ಇರುತ್ತೆ. ಬಟ್ ನಮ್ಮ ದೇಶದಲ್ಲಿ ಅದಿಲ್ವೇ ಇಲ್ಲ. NSE ಅವರು ಬರ್ತಾ ಇದ್ದಾರೆ IPO ಮಾಡಬೇಕು ಅಂತ, ಸೆಬಿ ಅದೇ ಹೇಳ್ತಾ ಇದೆ, ಮೊದಲು ನೀವು ಗ್ಲಿಚಸ್ಗಳನ್ನು ನೀವು ಸರಿ ಮಾಡ್ಕೊಳ್ಳಿ ಅಂತ. ಸೊ ಈ ಎಲ್ಲ ಕಾರಣದಿಂದಾಗಿ ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ಸ್ಟಿಟ್ಯೂಟ್ಸ್ ಅಂತ ಕರೀತಾರೆ, MIIs ಅಂತ ಕರೀತಾರೆ. ಹೇಗೆ FIIDAಗಳಿದಾರೋ ಅದೇ ರೀತಿ MII ಅಂತ ಕರೀತಾರೆ. ಅದರಲ್ಲಿ ಎಕ್ಸ್ಚೇಂಜ್ಗಳು ಬರ್ತಾರೆ, ಬ್ರೋಕರ್ಗಳು ಬರ್ತಾರೆ, ಮಾರ್ಕೆಟ್ ಪಾರ್ಟಿಸಿಪೇಟರ್ಗಳು, CDSL, NSDL ಇವರೆಲ್ಲರೂ ಕೂಡ ಆ ಒಂದು ಮಾರ್ಕೆಟ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಭಾಗಿಯಾಗಿರುವಂಥ ಇನ್ಸ್ಟಿಟ್ಯೂಟ್ಗಳಾಗಿರುತ್ತೆ. ಅವರಿಗೆ ಏನನ್ನ ನಿರ್ದೇಶನ ಕೊಟ್ಟಿದ್ದಾರೆ ಅಂತಂದರೆ, ನೀವು ನಾಳೆ ಒಂದು ಈಗ ಸುಮಾರು ನಿಮಗೆ ಅಪಾರ್ಟ್ಮೆಂಟ್ಗಳಲ್ಲಿದ್ದರೆ ಅಥವಾ ಸ್ಕೂಲಲ್ಲಿದ್ದರೆ ಅಥವಾ ನಿಮಗೆ ಕೆಲವು ಆಫೀಸ್ ಸ್ಪೇಸ್ಗಳಲ್ಲೂ ಮಾಡಿಸಿರ್ತಾರೆ. ಏನಂತ ಒಂದು ಫೈರ್ ಡ್ರಿಲ್ ಅಂತ ಮಾಡಿಸ್ತಾರಲ್ವಾ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಇವಾಗ ಫೈರ್ ಸಿಚುವೇಶನ್ ಆಗಿಬಿಟ್ಟಿದೆ. ಆಗ ಹೇಗೆ ನೀವು ಇವ್ಯಾಕ್ಯುಯೇಟ್ ಆಗ್ತೀರಾ ಬಿಲ್ಡಿಂಗಿಂದ, ಯಾವ ರೀತಿಯಾಗಿ ಆ್ಯಕ್ಷನ್ನ ತಗೊತೀರಾ ಅಂತ ಒಂದು ಡ್ರಿಲ್ ಆಕ್ಟಿವಿಟಿ ಮಾಡಿಸ್ತಾರಲ್ವಾ. ಸೊ ಲಿಫ್ಟ್ಗಳು ಯಾವುದು ವರ್ಕ್ ಆಗಲ್ಲ, ಅವಾಗ ಎಮರ್ಜೆನ್ಸಿ ಎಕ್ಸಿಟ್ಗಳು ಎಲ್ಲ ಓಪನ್ ಇಟ್ಟಿರ್ತಾರೆ, ಅಲ್ಲಿಂದ ಹೋಗಬೇಕು, ಸ್ಟೇರ್ಸ್ ಯೂಸ್ ಮಾಡಬೇಕು, ಈ ರೀತಿ ಎಲ್ಲ ಇರುತ್ತೆ. ಸೊ ನಾಳೆ ಮಾರ್ಕೆಟಿಗೆ ಅದೇ ಥರ. ನಾಳೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಲ್ಲಿ ಪ್ರೈಮರಿ ಸರ್ವರ್ ಇದೆಯೋ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು, ಅದು ಏನಾದರೂ ಒಂದು ಗ್ಲಿಚ್ ಆಗಿಬಿಟ್ಟು ನಾಳೆ ಹಾಳಾಗ್ಬಿಡ್ತು ಅಂತ ಅನ್ಕೋಣ. ಹಾಳಾದರೆ ನೀವು ಇನ್ನೊಂದು ಜಾಗದಲ್ಲಿ ಇನ್ನೊಂದು ಸರ್ವರ್ ಇರುತ್ತೆ, ಅದನ್ನು ಹೇಗೆ ನೀವು ಬ್ಯಾಕಪ್ ಮಾಡಿಬಿಟ್ಟು ಅಲ್ಲಿ ರನ್ ಮಾಡ್ತೀರಿ. ಇದೇ ಥರದ್ದೇ ಎಲ್ಲ ಇರುತ್ತೆ ಅಲ್ಲಿ. ಹೇಗೆ ಅದು ಆ ಸ್ವಿಚ್ ಆಗೋಕ್ಕೆ ನಿಮಗೆ ಸಾಧ್ಯ ಇದೆಯಾ ಮೇನ್ ಸರ್ವರಿಂದ ಡಿಸಾಸ್ಟರ್ ರಿಕವರಿ ಸರ್ವರ್ಗೆ ಅನ್ನೋದನ್ನು ಟೆಸ್ಟಿಂಗ್ ನಡೀತಾ ಇದೆ. ಇದಕ್ಕೆ 2 ಫೇಸಲ್ಲಿ ನಾಳೆ ನಡೀತಾ ಇದೆ, 2 ಸೆಷನ್ ಇದೆ ನಾಳೆ. 9:15 ಮಾಮೂಲಿ ಏನು ಓಪನ್ ಆಗ್ತಿತ್ತು ಅದೇ ರೀತಿ 9ರಿಂದ 9:08 ನಿಮಗೆ ಪ್ರೀ ಮಾರ್ಕೆಟ್ ಓಪನಿಂಗ್ ಇರುತ್ತೆ. ಇದನ್ನು ನಾನು ಶಾರ್ಟ್ ಸೀರೀಸಲ್ಲಿ ಮಾರ್ಕೆಟ್ ಸೆಷನ್ಸ್ ಆ್ಯಂಡ್ ಟೈಮಿಂಗ್ಸ್ ಅಂತ ಮಾಡಿದ್ದೀನಿ. ಬೇಕಾದ್ರೆ ಐ ಬಟನಲ್ಲಿ ಆ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ 9ರಿಂದ 9:08 ತನಕ ನಿಮಗೆ ಪ್ರೀ ಮಾರ್ಕೆಟ್ ಸೆಷನ್ ಇರುತ್ತೆ. 9:15 ಮಾರ್ಕೆಟ್ ಓಪನ್ ಆಗುತ್ತೆ. 9:15ರಿಂದ 10 ಗಂಟೆ ತನಕ ಮಾತ್ರ ಇರುತ್ತೆ ಫಸ್ಟ್ ಸೆಷನ್ನು. ಏನೇನು ಇರಲ್ಲ ಅಂತ ಹೇಳ್ಬಿಡ್ತೀನಿ ನೋಡಿ. ನಾಳೆ ನಿಮಗೆ MCX ಇಂಡೆಕ್ಸ್ ಇರೋದಿಲ್ಲ, ಅಂದರೆ ಕಮೋಡಿಟಿ ಎಕ್ಸ್ಚೇಂಜ್ ಇರೋದಿಲ್ಲ ನಾಳೆ. ಜೊತೆಗೆ ಇಂಟ್ರಾಡೇ ಆರ್ಡರ್ ಯಾರು ಪ್ಲೇಸ್ ಮಾಡೋಕ್ಕಾಗಲ್ಲ, MIS ಆರ್ಡರ್ಗಳನ್ನು ನೀವು ಪ್ಲೇಸ್ ಮಾಡೋಕ್ಕಾಗಲ್ಲ. ಜೊತೆಗೆ ನೀವು ಏನಾದರೂ ಓಪನ್ ಪೊಸಿಷನ್ ಇಟ್ಕೊಂಡಿದ್ದೀರಾ ಅಂತಂದರೆ ಫಸ್ಟ್ ಸೆಷನಲ್ಲಿ
ಸೆಷನಲ್ಲಿ ಅದನ್ನು ಸೆಕೆಂಡ್ ಸೆಷನಿಗೆ ಕ್ಯಾರಿ ಮಾಡೋ ಹಾಗಿಲ್ಲ. ಅನ್ಲೆಸ್ ಏನಾದರೂ ಫಸ್ಟ್ ಸೆಷನಲ್ಲಿ ಅವ್ರು ಸ್ವಿಚ್ ಮಾಡಬೇಕಾದ್ರೆ ಏನಾದರೂ ಗ್ಲಿಚ್ ಆಗಿಬಿಟ್ಟು ಕ್ಲೋಸ್ ಆಗಿಬಿಡ್ತು ಅಂತಂದರೆ ಪೊಸಿಷನು, ಅಂಥದ್ದನ್ನ ನಿಮಗೆ ಮತ್ತೆ ಓಪನ್ ಮಾಡಿಬಿಟ್ಟು ನಿಮಗೆ ಕ್ಲೋಸ್ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತಾರಂತೆ ಡಿಸಾಸ್ಟರ್ ರಿಕವರಿ ಸೈಟಲ್ಲಿ ಎರಡನೇ ಸೆಷನ್ ಓಪನ್ ಆದಾಗ. ಆದರೆ ನೀವಾಗೆ ಓಪನ್ ಆಗಿ ಉಳಿಸ್ಕೊಂಡ್ರಿ ಅಂತಂದರೆ ಅದು ಎರಡನೇ ಸೆಷನಲ್ಲಿ ಮತ್ತೆ ಅವತ್ತಿನ ದಿನದಲ್ಲೇ ಇನ್ನೊಂದು ಸೆಷನ್ ಸಿಗ್ತಾ ಇದೆಯಲ್ಲ ಅವಾಗ ನಾನು ನೋಡ್ಕೊತೀನಿ ಅಂತಂದರೆ ಆ ರೀತಿ ಇಲ್ಲ. ಸೊ ಫಸ್ಟ್ ಸೆಷನ್ ಇಂದು ಸೆಕೆಂಡ್ ಸೆಷನ್ಗೆ ಬರಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ MIS ಆರ್ಡರ್ಗಳಿಲ್ಲ, ನೀವು ನಾರ್ಮಲ್ ಆರ್ಡರ್ಗಳನ್ನೇ ಪ್ಲೇಸ್ ಮಾಡಬೇಕು. ಆರ್ಡರ್ ಪ್ಲೇಸ್ಮೆಂಟ್ ಬಗ್ಗೆನೂ ಕೈ ಟ್ಯೂಟೋರಿಯಲಲ್ಲಿ ವಿಡಿಯೋ ಮಾಡ್ಕೊಟ್ಟಿದ್ದೀನಿ. ಸೊ ಇದಿಷ್ಟು ನೀವು ನೆನ್ಪಿಟ್ಟಿರಬೇಕು. ಜೊತೆಗೆ ಇನ್ನೊಂದು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇರೋದು ಏನು ಅಂತಂದರೆ, ನೀವು ಪ್ರೈಸ್ ಬ್ಯಾಂಡನ್ನು ಕಮ್ಮಿ ಮಾಡ್ತೀವಿ ಅಂತ ಹೇಳಿದಾರಲ್ವಾ, ಸೊ 5% ಪ್ರೈಸ್ ಬ್ಯಾಂಡ್ ಇಡ್ತೀವಿ ಅಂತ. ಇದು ಯಾಕೆ ಅಂತಂದರೆ ನೋಡಿ, ಸ್ಟಾಕ್ಸ್ಗಳಾಗಲಿ ಡೆರಿವೇಟಿವ್ಸ್ ಆಗಲಿ ಇದರಲ್ಲಿ ಪ್ರೈಸ್ ಬ್ಯಾಂಡ್ ಅಂತ ಇರುತ್ತೆ. ಅಂದರೆ ಎಷ್ಟು ಮೂಮೆಂಟ್ ಆಗ್ಬೋದು ಅಂತ. ಕಾಂಟ್ರಾಕ್ಟ್ ಸೈಜ್ಗಳಾದರೆ ಅಷ್ಟು ಪ್ರೈಸಿಂಗ್ ಕೊಡ್ತೀವಿ. ಕೆಲವೊಂದಕ್ಕೆ 20% ಕೊಡ್ತಾರೆ, ಕೆಲವೊಂದು 5% ಕೊಡ್ತಾರೆ, ಕೆಲವು ಸ್ಟಾಕ್ಸಿಗೆ 10% ಕೊಡ್ತಾರೆ ಪ್ರೈಸ್ ಬ್ಯಾಂಡ್ಗಳು. ಅದೇ ತಕ್ಕಂಗೆ ಅಪ್ಪರ್ ಸರ್ಕ್ಯೂಟ್ ಲೋವರ್ ಸರ್ಕ್ಯೂಟ್ ಕೂಡ ಡಿಫೈನ್ ಆಗಿರುತ್ತೆ. ಕೆಲವು ಸ್ಟಾಕಲ್ಲಿ ನೀವು ನೋಡಿದರೆ 10% ಆಗ್ತಿದ್ದಂಗೆ ಅದು ಅಪ್ಪರ್ ಸರ್ಕ್ಯೂಟ್ ಆಗೋಗುತ್ತೆ. ಕೆಲವು ಸ್ಟಾಕು 20% ಹೋದ್ರೂ ಅಪ್ಪರ್ ಸರ್ಕ್ಯೂಟ್ ಆಗಿರಲ್ಲ, 20% ಹೋದ್ಮೇಲೆ ಅಪ್ಪರ್ ಸರ್ಕ್ಯೂಟ್ ಆಗುತ್ತೆ. ಕೆಲವು ಸ್ಟಾಕಲ್ಲಿ 5%ಗೆ ಅಪ್ಪರ್ ಸರ್ಕ್ಯೂಟ್ ಇರುತ್ತೆ. ಇನ್ನೂ ಕೆಲವೊಂದು ಸ್ಟಾಕ್ಗಳು 2%ಗೆ ಇರೋವಂಥದ್ದು ಇದೆ. ಸೊ ನಾಳೆ ಯಾವ್ಯಾವ್ದು 2% ಇದೆಯಲ್ಲ ಸರ್ಕ್ಯೂಟ್ ಲಿಮಿಟ್ಸು, ಅವೆಲ್ಲ ಹಾಗೆ ಇರುತ್ತೆ. ಬೇರೆದೆಲ್ಲದು ಅಂದರೆ 10% ಇರೋದು, 20% ಇರೋದು, ಅದೆಲ್ಲದನ್ನು ಕೂಡ ನಾಳೆ 5% ಸರ್ಕ್ಯೂಟ್ ಲಿಮಿಟ್ ಅಂತಲೇ ಇಡ್ತಾರೆ. 5% ಸರ್ಕ್ಯೂಟ್ ಲಿಮಿಟ್ ಅಂತಲೇ ಇಟ್ಟರೆ ಏನಾಗುತ್ತೆ, ಮಾರ್ಕೆಟಿನ ನಿಮ್ಮದು ಏನಾಗಿರುತ್ತೆ ಸೈಜಿಂಗ್ ಬರುತ್ತಲ್ಲ. ಇವಾಗ ಕಾಂಟ್ರಾಕ್ಟ್ಸಲ್ಲೂ ಇವಾಗ ಡೆರಿವೇಟಿವ್ಸಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಎಕ್ಸ್ಚೇಂಜಲ್ಲಿ ಏನಾದರೂ ಇವಾಗ ಸರ್ಕ್ಯೂಟ್ ಹಿಟ್ ಆಗಿಬಿಡ್ತು ಅಂತಂದರೆ, ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ, ಕಾಂಟ್ರಾಕ್ಟ್ಸ್ ಎಷ್ಟು ನಿಮಗೆ ಇಶ್ಯೂ ಮಾಡಿರ್ತಾರೋ ಅದನ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ನೀವು NSE ನೋಡ್ತಿರಲ್ಲ, ಆಪ್ಷನ್ ಚೇನ್ ಬರುತ್ತಲ್ಲ, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಆ ರೀತಿ ಏನಾದರೂ ನಾಳೆ ಸರ್ಕ್ಯೂಟ್ ಹಿಟ್ ಆಗಿಬಿಡ್ತು 5% ಅಂದರೆ ಎಕ್ಸ್ಪ್ಯಾಂಡ್ ಮಾಡಲ್ವಂತೆ ನಾಳೆ, ಯಾಕೆಂದರೆ ಲಿಮಿಟೆಡ್ ಸೆಷನ್ ಆಗಿರುತ್ತೆ ಅದಕ್ಕೆ. ಜೊತೆಗೆ MIS ಆರ್ಡರ್ಗಳನ್ನೇ ಮಾತ್ರ ಮಾಡ್ತಾ ಇಲ್ಲ. ಯಾಕೆ ನಾಳೆ ಅಂತಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಾಳೆ ಟ್ರೇಡಿಂಗ್ ವಾಲ್ಯೂಮ್ ಕಮ್ಮಿ ಇರುತ್ತೆ. ಯಾಕೆಂದರೆ ಮಾರ್ಕೆಟಿಗೆ ರಜಾ ದಿನ, ಒಂದು ಡಿಸಾಸ್ಟರ್ ರಿಕವರಿ ಟೆಸ್ಟಿಂಗ್ ಮಾಡಕ್ಕೆ ಬರ್ತಾ ಇದ್ದಾರೆ, ಎಲ್ಲರೂ ಏನು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ವಾಲ್ಯೂಮ್ ಕಮ್ಮಿ ಇದ್ದರೆ ಸ್ಪ್ರೆಡ್ಗಳು ಜಾಸ್ತಿ ಇರುತ್ತೆ. ಅವಾಗ ಎಕ್ಸ್ಚೇಂಜಿಗೆ ಮ್ಯಾಚ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಟೋ ಸ್ಕ್ವೇರ್ ಆಫ್ ಮಾಡ್ಕೊಂಡಾಗ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇಂಟ್ರಾಡೇ ಪ್ಲೇಸ್ ಮಾಡೋದು ನಿಮ್ಗೆ ಗೊತ್ತಿದೆ, 3:20 ತನಕ ನೀವು ಪೊಸಿಷನ್ನ ಕ್ಲೋಸ್ ಮಾಡ್ಕೊಳ್ಳಿಲ್ಲ ಅಂದರೆ ಒಂದು ಆಟೋಮೆಟಿಕ್ ಸ್ಕ್ವೇರಿಂಗ್ ಸಿಸ್ಟಮ್ ಬರುತ್ತೆ, ಎಲ್ಲ ಬ್ರೋಕರಲ್ಲೂ ಇರುತ್ತೆ. ನಿಮ್ಗೆ ₹50 ಚಾರ್ಜ್ ಕೂಡ ಮಾಡ್ತಾರೆ ಅದಕ್ಕೆ, ಆಟೋಮೆಟಿಕ್ ಸ್ಕ್ವೇರ್ ಆಫ್ ಮಾಡ್ಕೊಂಡಿದ್ದಕ್ಕೆ. ಅವಾಗ ಏನು ಮಾಡ್ತಾರೆ, ಎಕ್ಸ್ಚೇಂಜಲ್ಲಿ ಮ್ಯಾಚ್ ಮಾಡ್ತಾರೆ, ಬಯರ್ಸ್ ಎಷ್ಟಿದ್ದಾರೆ, ಸೆಲ್ಲರ್ಸ್ ಎಷ್ಟಿದೆ, ಬಿಡ್ ಎಷ್ಟಿದೆ, ಆಸ್ಕ್ ಎಷ್ಟಿದೆ ಅಂತ ನೋಡಿ ಮ್ಯಾಚ್ ಮಾಡಿಬಿಟ್ಟು ಒಂದು ನಿಮಗೆ ಕ್ಲೋಸಿಂಗ್ ಮಾಡಕ್ಕೆ ಹೋಗ್ತಾರೆ. ಅವಾಗ ನೋಡಿ, ಮ್ಯಾಚು ಹತ್ತಿರದಲ್ಲಿ ಸುಮಾರು ಆರ್ಡರ್ಗಳು ಪ್ಲೇಸ್ ಆಗಿತ್ತು ಅಂತಂದರೆ ನಿಮಗೆ ಜಾಸ್ತಿ ಏನು ಡಿಫ್ರೆನ್ಸಲ್ಲಿ ಆಟೋಮೆಟಿಕ್ಕಾಗಿ ಸ್ಕ್ವೇರ್ ಆಫ್ ಆಗಲ್ಲ. ಬಟ್ ಮ್ಯಾಚ್ ಇಲ್ಲಾರೋ ಬರ್ತಾರೆ ಅಂತ ಅನ್ಕೋಣ. ಯಾರೋ ಒಬ್ಬರು ಯಾವುದೋ ಒಂದು ಸ್ಟಾಕಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಒಂದು ₹400 ಇಟ್ಟಿರ್ತಾರೆ ಅಂತ ಇಟ್ಕೊಂಡು, ಇನ್ನೊಬ್ರು 410ಕ್ಕೆ ಕೇಳ್ತಾ ಇದ್ದಾರೆ ಅಂತ ಅನ್ಕೋಣ. ಸೊ ಮಧ್ಯದಲ್ಲಿ ಯಾವುದು ಮ್ಯಾಚಿಂಗೇ ಇಲ್ಲ, ಅದನ್ನು ಕ್ಲೋಸ್ ಮಾಡಬೇಕು ಸೆಬಿ ಆಟೋ ಸ್ಕ್ವೇರ್ ಆಫ್ ಮಾಡಬೇಕಾದ್ರೆ ಎಕ್ಸ್ಚೇಂಜ್ಗಳು. ಸೊ ಅವಾಗ ಏನು ಮಾಡ್ತಾರೆ, ಸೊ ಅವರಿಬ್ಬರೂ ಮ್ಯಾಚ್ ಮಾಡಿಸ್ಬಿಡ್ತಾರೆ. ಅವಾಗ ಯಾರಿಗೊಬ್ರಿಗೆ ಲಾಭ ಆಗುತ್ತೆ, ಯಾರಿಗೊಬ್ಬರಿಗೆ ಲಾಸ್ ಆಗುತ್ತೆ. ಈ ರೀತಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದಕ್ಕೆ ನಾಳೆ MIS ಆರ್ಡರ್ನ ಅಲೋ ಮಾಡ್ತಾ ಇಲ್ಲ. ಯಾಕಂದರೆ ಸ್ಪ್ರೆಡ್ ದೂರ ಇರೋದ್ರಿಂದ, ವಾಲ್ಯೂಮ್ ಕಮ್ಮಿ ಇದ್ದಾಗ ಸ್ಪ್ರೆಡ್ ಜಾಸ್ತಿ ಇದ್ಬಿಟ್ರೆ ಸೊ ಲಾಸ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಹಾಗಾಗಿ ನಾಳೆ ತುಂಬ ದೊಡ್ಡ ಪೊಸಿಷನ್ ಇಟ್ಕೊಂಬಿಟ್ಟು ನೋಡಿ, ಅಫ್ಕೋರ್ಸ್ 5 ದಿನದಲ್ಲಿ ಮಾಡ್ತಾ ಇರೋದು, ಇನ್ನು 1 ದಿನದಲ್ಲಿ ಏನು ಮಾಡೋಕ್ಕೆ ಎಕ್ಸ್ಟ್ರಾ ಮಾಡೋಕ್ಕೆ ಹೋಗ್ತೀವಲ್ವ, ಸುಮ್ಮನೆ ಒಂದು ಎಕ್ಸೈಟ್ಮೆಂಟು. ಯಾಕಂದರೆ ಶನಿವಾರ ಭಾನುವಾರ ಅಂದರೆ ರಜಾ ಇರ್ತಿತ್ತು ಮಾರ್ಕೆಟಲ್ಲಿ ಅಂತ ಇರ್ತಿತ್ತು ಎಲ್ಲರಿಗೂ. ಈಗ ಓಕೆ, ಶನಿವಾರನೂ ಒಂದು ಮಾರ್ಕೆಟ್ ಓಪನ್ ಆಗ್ತಾ ಇದೆಯಲ್ಲ ಅನ್ನೋದು ಬಿಟ್ಟರೆ ಇನ್ನೇನು ಇಲ್ಲ. ಮತ್ತು ಇನ್ನೊಂದು ನಾನು ನೆನೆಸ್ಕೊಳ್ಳೇಬೇಕು, ಗ್ರೂಪಲ್ಲಿ ಭೀಮಾ ಸರು ಮತ್ತು ಇನ್ನೊಬ್ರು, ಸರ್ ನಿಮ್ಮ ಹೆಸರು ಮಾಡ್ತೀನಿ, ನಿಮ್ಮ ಇನ್ಷಿಯಲ್ ಏನೋ ಇತ್ತು ಅನ್ಸುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಗಿಫ್ಟ್ ಸಿಟಿನಲ್ಲಿ ಅವರು ರಾಮ ಮಂದಿರ ಬರ್ತಾ ಇದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರು. ಆ ಇಮ್ಯಾಜಿನೇಷನ್ಗೆ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ನಿಮಗೆ. ಅದನ್ನ ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಶೇರ್ ಮಾಡ್ಕೊತೀನಿ ಯೂಟ್ಯೂಬಲ್ಲಿ. ತುಂಬ ಚೆನ್ನಾಗಿತ್ತು ಅದು ಮಾಡಿದ್ದು. ಅದರ ಕಲ್ಪನೆ ಇದೆಯಲ್ಲ ನೋಡಿ, ಎಷ್ಟು ರಿಯಲ್ ಲೈಫಿಗೆ ನಾವು ಕನೆಕ್ಟ್ ಆಗ್ತಾ ಹೋಗ್ತೀವೋ ಅಷ್ಟೇ ಎಂಜಾಯ್ ಮಾಡ್ಕೊತಾ ಹೋಗ್ತೀವಿ ಯಾವುದೇ ಪ್ರೊಸೆಸ್ ಆಗಿದ್ರು. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಆಗಿತ್ತು ಅಂತ. ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ಬಿಡ್ತೀನಿ. ಹೋಪ್ಫುಲಿ ನಾಳೆದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದೆ ಅಂತಂದರೆ ಕಮೆಂಟ್ ಮಾಡಿ, ಸೊ ಅದ್ರ ಬಗ್ಗೆ ನಾನು ಉತ್ತರ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ HDFC ಬ್ಯಾಂಕ್ ಇವತ್ತು ಕೂಡ ಕೆಳಗಡೆ ಬಂತು. ಇವತ್ತು ಕೂಡ ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡಿದೆ. ಇದನ್ನ ಬೇರಿಶ್ ಎನ್ಗಲ್ಫಿಂಗ್ ಅಂತ ಕರಿತೀವ, ಆಗಲ್ಲ. ಯಾಕಂದರೆ ನೋಡಿ, ತುಂಬ ಒಂದು ಮೇಲ್ಗಡೆ ಹೋಗಿ ಅಲ್ಲಿ ಈ ಥರ ಪ್ಯಾಟರ್ನ್ ಬಂದಿದ್ರೆ ಅದನ್ನ ಬೇರಿಶ್ ಎನ್ಗಲ್ಫಿಂಗ್ ಇನ್ನೂ ಕೆಳಗಡೆ ಬರುತ್ತೆ ಅಂತ ಹೇಳ್ಬೋದು. ಇದು ಆಲ್ರೆಡಿ ವೀಕ್ ಆಗಿತ್ತು, ಇಲ್ಲಿ ಮತ್ತೆ ಎನ್ಗಲ್ಫಿಂಗ್ ಬಂದಿದೆ ಅಂದರೆ ಇದು ಇನ್ನೂ ಕೂಡ ವೀಕ್ ಸೆಂಟಿಮೆಂಟ್ನೇ ತೋರಿಸ್ತಾ ಇದೆ HDFC ಬ್ಯಾಂಕಲ್ಲಿ. 1460ರಿಂದ 1480 ಈ ಪ್ರೈಸ್ ಬ್ಯಾಂಡಲ್ಲಿ ನಾವು ಆ್ಯಡ್ ಮಾಡ್ಕೋಬೋದು ಅಂತ ಹೇಳಿದ್ದೆ. 1485ರಲ್ಲಿ ನಾನು ಫಸ್ಟ್ ಡಿಪ್ಲಾಯ್ಮೆಂಟನ್ನು ಮಾಡಿದ್ದೀನಿ. ವಿತ್ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ, ನಾನು HDFC ಬ್ಯಾಂಕಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ. ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ನೀವು ಟ್ರೇಡ್ ಮಾಡೋದಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಸೊ HDFC ಬ್ಯಾಂಕಲ್ಲಿ ನೆಕ್ಸ್ಟ್ ಸಪೋರ್ಟ್ ಎಲ್ಲಿದೆ ಅಂತ ನಾವು ನೋಡ್ತಾ ಹೋಗೋದಾದರೆ 1425ರಿಂದ 1400 ಲೆವೆಲ್ ಅನ್ನೋದು ನೆಕ್ಸ್ಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಸೆಕೆಂಡ್ ಡಿಪ್ಲಾಯ್ಮೆಂಟ್ ಮಾಡೋರು ಯೋಚನೆ ಮಾಡ್ತಾ ಹೋಗ್ಬೋದು. ಇನ್ ಕೇಸ್ 1400 ಬಿಟ್ಟು ಕೆಳಗಡೆ ಬರ್ತಾ ಹೋಯ್ತು ಅಂತಂದರೆ ಎವ್ರಿ 50 ಪಾಯಿಂಟ್ಸಲ್ಲಿ ನೀವು ಡಿಪ್ಲಾಯ್ಮೆಂಟ್ ಮಾಡ್ತಾ ಬರ್ಬೋದು. ಯಾವಾಗಲೂ ಹೇಳ್ತೀನಿ ನೋಡಿ, ಯಾರಾದರೂ ಸ್ಟಾಕನ್ನು ಬೈ ಮಾಡಬೇಕು ಅಂತಂದರೆ ನೀವು ಅಷ್ಟೊಂದನ್ನು ಒಟ್ಟಿಗೆ ಹಾಕಿದ್ರೆ, ಯಾಕೆಂದರೆ ಬೀಳ್ತಿರೋ ಸ್ಟಾಕಲ್ಲಿ ಯಾವತ್ತೂ ತೊಗೊಂಡು ಹೋಗಬಾರ್ದು, ಆ್ಯಾವ್ರೇಜ್ ಮಾಡ್ಕೊಂಡು ಹೋಗಬಾರ್ದು. ಯಾವುದೋ ಮಾಮೂಲಿ ಸ್ಟಾಕ್ ಆದಂತೂ ನೀವು ದೂರನೇ ಇರಬೇಕು. ಬಟ್ HDFC ಬ್ಯಾಂಕು ಈ ಥರ ಆಪರ್ಚುನಿಟಿ ಸಿಕ್ಕಿರೋದೇ, ಈ ಥರ ಪ್ರೈಸ್ ಟು ಬುಕ್ ರೇಷಿಯೋ ಸಿಕ್ಕಿರೋದೇ ಇತಿಹಾಸದಲ್ಲೇ 2ನೇ ಸಲ ಅಂತ ಇಷ್ಟು ಚೀಪಾಗಿ ಸಿಗ್ತಾ ಇರೋದು. ಯಾಕೆಂದರೆ HDFC ಬ್ಯಾಂಕ್ ಇತಿಹಾಸ ಹೇಗಿದೆ ಅಂತಂದರೆ, ಯೂಶಲಿ ಅವರು ಎಸ್ಟಿಮೇಷನ್ ಏನು ಮಾಡ್ತಾ ಇದ್ರು ಅನಲಿಸ್ಟ್ಗಳು, ಮೀಡಿಯಾಗಳು, ಇದೆಲ್ಲ ಅದಕ್ಕಿಂತ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ರಿಪೋರ್ಟ್ ಮಾಡ್ತಾ ಇದ್ರು ಪ್ರಾಫಿಟ್ನ. ಬಟ್ ಈಗ ನೀವು ನೋಡೋದಾದರೆ ಒಂದು 2-3 ಕ್ವಾರ್ಟರಲ್ಲಿ ಅದು ಸ್ವಲ್ಪ ವೇರಿಯೇಷನ್ ಆಗಿರೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಹಿಂದೆ ನೀವು ನೋಡ್ತಾ ಬನ್ನಿ,
ನೋಡಿ ಸರ್ಪ್ರೈಸ್ ಎಷ್ಟಿರ್ತಿತ್ತು, 8% ಸರ್ಪ್ರೈಸ್ ಇರ್ತಿತ್ತು. ಅಂದರೆ ಏನು ಎಸ್ಟಿಮೇಟ್ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಡೆಲಿವರ್ ಮಾಡ್ತಾ ಇರೋಂಥ ಸ್ಟಾಕ್ ಆಗಿತ್ತು. 7%, 2%, 7% ರೆವೆನ್ಯೂ ಜಾಸ್ತಿ, ಈ ರೀತಿಯಾಗಿ ಯಾವತ್ತು ಎಸ್ಟಿಮೇಷನ್ ಏನಿರ್ತಿತ್ತು ಅದಕ್ಕಿಂತ ಜಾಸ್ತಿನೇ ರಿಪೋರ್ಟ್ ಮಾಡ್ತಾ ಇತ್ತು. ಬಟ್ ರೀಸೆಂಟ್ ಇಯರಲ್ಲಿ ನೀವು ನೋಡೋದಾದರೆ ಎಸ್ಟಿಮೇಷನ್ಗಿಂತ ಕಮ್ಮಿ ಬಂದಿದ್ದು ಅಂತ ಆಗಿರೋದು 4% ಎಲ್ಲ ಬಂದಿದ್ದು ಹೋದ ಕ್ವಾರ್ಟರ್ಲಿ. ಬಟ್ ಈ ಕ್ವಾರ್ಟರ್ ರಿಸಲ್ಟ್ ನಾನು ನೋಡಿದೆ, ನನಗೇನು ಪ್ರಾಬ್ಲಮ್ ಅನ್ನೋದು ಕಾಣಿಸಿಲ್ಲ. ಸರ್ಪ್ರೈಸ್ 4% ರಿಸಲ್ಟ್ ಇದೆ, 9% ರೆವೆನ್ಯೂ ಜಾಸ್ತಿ ಆಗಿದೆ. ಏನು ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಆಗಲೇ ನಾವು ಹೇಳ್ದಂಗೆ ಸೊ ಮಾರ್ಕೆಟ್ ಯಾವತ್ತೂ ಮುಂದಿರುತ್ತೆ, ನಮಗೆ ಗೊತ್ತಿಲ್ಲದೆ ಇರೋದು ಸಾಕಷ್ಟು ವಿಚಾರಗಳಿರುತ್ತೆ. ಆದರೆ ಇಂಥ ದೊಡ್ಡ ಬ್ಯಾಂಕ್ಗಳಲ್ಲಿ ನಮಗೆ ಇನ್ವೆಸ್ಟ್ ಮಾಡೋಕ್ಕೆ ಲಾಂಗ್ ಟರ್ಮಿಗೆ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ. ನಮ್ಮ ರಿಟೈರ್ಮೆಂಟ್ ಫಂಡನ್ನು ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಇವತ್ತು ಹೇಳ್ತಾ ಇದ್ದೆ ಕೆಲವರಿಗೆ. ಸೊ ಅದೇ ರೀತಿಯಾಗಿ ಸೊ ಇದು ನಿಮಗೆ ಬಿಟ್ಟಿದ್ದು. ಸೊ ನಾನು ಯಾರಿಗೂ ಫೋರ್ಸ್ ಮಾಡೋಕ್ಕಾಗಲ್ಲ, ನಾನು ಯಾವುದನ್ನು ಹೇಳಬಾರ್ದು ಸೆಬಿ ಗೈಡ್ಲೈನ್ಸ್ ಪ್ರಕಾರ. ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ರಿಸ್ಕ್ ಅಸೆಸ್ಮೆಂಟ್ ಏನು ಅಂತ, ಆ ರೀತಿ ಪ್ಲಾನ್ ಮಾಡ್ತಾ ಹೋಗಿ. ಬಟ್ ಇವಾಗ ಫಾಲಿಂಗ್ ನೈಫ್ ಅಲ್ವಾ, ಇದು ಬೀಳ್ತಾ ಇದೆ, ಬೀಳೋ ಚಾಕುಗೆ ಕೈ ಹಿಡಿಯೋಕೆ ಹೋದ್ರೆ ಏನಾಗುತ್ತೆ, ಕೈ ಸೀಳ್ಕೊಂಡು ಕೆಳಗಡೆ ಹೋಗ್ತಾನೆ ಇರುತ್ತೆ. ಹಾಗಾಗಿ ಸೊ ಹಿಡಿಬೇಕಂದ್ರೆ ನಾವೇನು ಮಾಡಬೇಕು, ಒಂದೊಂದ್ಸಲ ಮಧ್ಯದಲ್ಲಿ ಅಡ್ಡ ಗೋಡೆ ತಡೆಯೋಕ್ಕೆ ನೋಡಬೇಕು. ಅಂದರೆ ಅಷ್ಟು ಕೈನ ಇಟ್ಟರೆ ಕೈ ಕೊರ್ಕೊಂಡು ಹೋಗುತ್ತೆ, ಮಧ್ಯದಲ್ಲಿ ನೀವೇನೋ ಒಂದು ಪೀಸ್ ಇಡೋದು ಅಂತ ಅನ್ಕೊಳ್ಳಿ. ಇದನ್ನ ನಾನು ಸ್ಟೇಜ್ ಡಿಪ್ಲಾಯ್ಮೆಂಟ್ ಅಂತ ಕರಿತೀನಿ. ಸೊ ಇಲ್ಲಿ ಒಂದು ಲೆಗ್ಗನ್ನು ಆ್ಯಡ್ ಮಾಡಿದ್ದೀವಿ ಇವಾಗ. ಸೊ ಇನ್ ಕೇಸ್ ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದ್ರೆ ನಿಮಗೆ ತೊಂದರೆ ಇಲ್ಲ, ನಾನು ಆಲ್ರೆಡಿ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸಿರುತ್ತೆ. ಇನ್ನು ಕೆಳಗಡೆ ಬಂದರೆ ನಾನಾಗಲೇ ಹೇಳಿದಾಗೆ 1425ರಿಂದ 1400 ನೆಕ್ಸ್ಟ್ ಸಪೋರ್ಟ್ ಆಗಿದೆ. ಅದಾದಮೇಲೆ ನೀವು 1350, 1300, 1300ಕ್ಕೆ ಏನಾದರೂ ಈ ಸ್ಟಾಕ್ ಬಂತು ಅಂತಂದರೆ ಗೊತ್ತಿಲ್ಲ ಏನು ಮಾಡ್ತೀರಾ ಅಂತ ನೋಡಿ ಯೋಚನೆ ಮಾಡಿ. ಸೊ ಇದಿಷ್ಟು HDFC ಬ್ಯಾಂಕ್ ಬಗ್ಗೆ. ಯಾಕಂದರೆ ದಿನ ಮಾತಾಡಲೇಬೇಕಲ್ವಾ. ಟಾಪ್ ಕಾಂಟ್ರಿಬ್ಯೂಟರ್ ಇವತ್ತು ಅಂತಲ್ಲ ಯಾವತ್ತೂ ನಿಫ್ಟಿಗೂ ಟಾಪ್ ಕಾಂಟ್ರಿಬ್ಯೂಟರ್ ಇವಾಗ HDFC ಬ್ಯಾಂಕೇ, ಬ್ಯಾಂಕ್ ನಿಫ್ಟಿಗೂ ಟಾಪ್ ಕಾಂಟ್ರಿಬ್ಯೂಟರು HDFC ಬ್ಯಾಂಕೇ. ಹಾಗಾಗಿ ಒಂದು ನಿಫ್ಟಿಗೆ ಒಂದು ಸರಿಸುಮಾರು ಇದರಿಂದನೇ ಒಂದು 0.15% ಮೂವ್ಮೆಂಟ್ ಬರುತ್ತೆ. ಇದು 1 ಪಾಯಿಂಟ್ ಮೂವ್ಮೆಂಟ್ ಆಯಿತು ಅಂತಂದರೆ 0.15 ಪಾಯಿಂಟ್ ಮೂವ್ ಆಗುತ್ತೆ ನಿಫ್ಟಿ. ಅದೇ ರೀತಿ ಇದು ಏನಾದ್ರು 1 ಪಾಯಿಂಟ್ ಮೂವ್ ಆಯಿತು ಅಂತಂದರೆ ಬ್ಯಾಂಕ್ ನಿಫ್ಟಿ 1/4 ಪಾಯಿಂಟ್ ಅಳ್ಳಾಡುತ್ತೆ. ಸೊ ಇಷ್ಟೊಂದು ವೈಟೇಜ್ ಇರೋ ಸ್ಟಾಕನ್ನು ನಾವು ಗಮನ ಇಟ್ಟು ಮಾತಾಡಲೇಬೇಕು. ಸೊ ಅದಕ್ಕೆ ಕೊಟ್ಟಿದ್ದೀನಿ. ಸೊ HDFC ಬ್ಯಾಂಕ್ ಬಗ್ಗೆ ಹೇಳಿದ್ದೀನಿ. ಸೊ ಇನ್ನು ಶಾರ್ಟ್ ಕವರಿಂಗ್ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್, ನಿಮ್ಗೆ ಗೊತ್ತಿರುತ್ತೆ ಏನು ಮಾಡ್ತೀರಾ ಅಂತ. ಇನ್ನು ಕೆಳಗಡೆ ಬರ್ತಾ ಇದೆ ಅಂತಂದರೆ ಆಲ್ರೆಡಿ ಇವತ್ತು ಸಪೋರ್ಟ್ ಲೆವೆಲ್ಗಳನ್ನ ಹೇಳಿದ್ದೀನಿ. ಯಾಕಂದರೆ ಸುಮಾರು ಸ್ಟಾಕ್ಗಳನ್ನು ಕೇಳ್ತಾ ಇದ್ರಲ್ಲ, ಪ್ರತಿದಿನ ಮಾತಾಡೋಕ್ಕಾಗಲ್ಲ. ಸೊ 1425ರಿಂದ 1400, ಅದು ಬಿಟ್ಟರೆ 1350, 1300 ಈ ರೀತಿಯಾಗಿ ಹಂತವಾಗಿ ನೀವು ಡಿಪ್ಲೈ ಮಾಡ್ತಾ ಹೋಗೋದು. 1300 ಅನ್ನೋದು ಮೇಜರ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಬ್ಯಾಂಕಿಗೆ. ನೋಡಿ ತಗೋಣ 1300ಕ್ಕೆ ಬರುತ್ತೋ ಇಲ್ವೋ ಅಂತ. ಡೆಲಿವರಿ ಪರ್ಸೆಂಟೇಜ್ ಟ್ರ್ಯಾಕ್ ಮಾಡ್ತಾ ಇದ್ದರು, ಟ್ರ್ಯಾಕ್ ಮಾಡಿ ಹೇಳಿ. ಇವತ್ತು ನೆಗೆಟಿವಲ್ ಕ್ಲೋಸಿಂಗ್ ಆಗಿರೋದ್ರಿಂದ ಡೆಲಿವರಿ ಪರ್ಸೆಂಟೇಜ್ ಇವತ್ತು ಒಂದು 30%ಗಿಂತ ಜಾಸ್ತಿ ಇದೆ. ಅಂದರೆ ಅಷ್ಟು ಜನ ಪೋರ್ಟ್ಫೋಲಿಯೋದಿಂದ ಮಾರಿದ್ದಾರೆ ಅಂತ ನಾವು ಒಂದು ಅನ್ಕೋಬಹುದು. ಅದೇ ರೀತಿಯಾಗಿ RVNL, ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್, ಇತ್ತೀಚೆಗೆ ಬಂದಂತಹ ಕಂಪನಿ. ಸುಮಾರು ಜನ ಇಂಟ್ರೆಸ್ಟ್ನ ತೋರಿಸಿದ್ರೆ ಏನಾಗುತ್ತೆ ರೈಲ್ವೆ ಸ್ಟಾಕ್ ಬಗ್ಗೆ ಅಂತ ಹೇಳ್ತಾನೆ ಇದ್ದೀರಾ. ರೈಲ್ವೆ ಸ್ಟಾಕಲ್ಲಿ ನಾವು ತುಂಬ ಹಿಂದಿಂದ ಬುಲಿಶಿದ್ದೀವಿ. ಇನ್ಫ್ಯಾಕ್ಟ್ ಜಸ್ಟ್ ಲಾಸ್ಟ್ ವೀಕಲ್ಲಿ ನಮ್ಮ ಚಾನಲ್ನ ಒಂದು ವೀಡಿಯೋ 10,000 ವ್ಯೂಸ್ನ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟಿಗೆ. ಅದನ್ನ ನಾನು ಶೇರ್ ಮಾಡ್ಕೋಬೇಕು. ನಾನು ವೀಡಿಯೋ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಆಲೋಚನೆ ಇರಲಿಲ್ಲ ಈ ವಿಡಿಯೋ ಇಷ್ಟೊಂದು ಜನಕ್ಕೆ ತಲುಪುತ್ತೆ ಅಂತ. ಅದಕ್ಕೆ ಅನಿಸುತ್ತೆ ಯಾವಾಗಲೂ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಆ ಕೆಲಸನ ಶ್ರದ್ಧೆ ಇಟ್ಟು ಮಾಡಬೇಕು ಅಂತ. ಯಾಕೆಂದರೆ ಯಾವುದು ಯಾರಿಗೆ ತಲುಪುತ್ತೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ನಾವೇನು ಎಫರ್ಟ್ಸ್ ಹಾಕ್ತೀವಿ ಮಾಡಬೇಕಾದ್ರೆ ಆ ಕೆಲಸಕ್ಕೆ ಶ್ರದ್ಧೆಯಿಂದ ಹಾಕಿಬಿಟ್ರೆ ಅದು ಎಲ್ಲಿ ಸೇರಬೇಕು ಅಲ್ಲಿ ಸೇರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಕೈ ಟ್ಯೂಟೋರಿಯಲ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಹೇಗೆ ಮಾಡೋದು ಜೆರೋದಾ ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದು ಈಗ 10,000 ವ್ಯೂನ ಕಂಪ್ಲೀಟ್ ಮಾಡಿದೆ. ನಮ್ಮ ಚಾನಲ್ನ ಮೊದಲ ವಿಡಿಯೋ 10,000 ವ್ಯೂನ ಕಂಪ್ಲೀಟ್ ಮಾಡಿದಂಥದ್ದು. ಯಾಕಂದ್ರೆ ನಾನು ನೆನೆಸ್ಕೊಂಡೆ ಈಗ ಅಂತಂದರೆ ಅದರಲ್ಲೂ ಕೂಡ ನಾನು ಇಂಟ್ರಾಡೇ ಟ್ರೇಡಿಂಗ್ ಅಂತ ತೋರಿಸ್ಬೇಕಾದ್ರೆ IRCTC ಬಗ್ಗೆನೇ ಮಾತಾಡಿದ್ದೆ. IRCTC 1000 ಲೆವೆಲ್ಗಳಿಗೆ ಹೋಗ್ಬೋದು ಅಂತ 2022 ನವೆಂಬರ್ 10 ಮಾತಾಡಿರುವಂಥ ಸ್ಟಾಕ್. ಅದು ಶಾರ್ಟ್ ಟರ್ಮಲ್ಲಿ ಹೋಗ್ಬೋದು ಅಂದಿದ್ವಿ. ಸೊ ಅದೇ ರೀತಿ 983 ಚಿಲ್ಲರೆಗೆ ಬಂದಿದೆ. ಒಂದು ವರ್ಷ 2 ತಿಂಗಳು ತೊಗೊತೇವೆ ನಾವು, ಶಾರ್ಟ್ ಟರ್ಮೇ ಆಯ್ತದು. ಸೊ 1000 ಲೆವೆಲ್ಗೆ IRCTC ಬಂದಿದೆ. ಸೊ ಆಗಿಂದನೂ ನಾನು IRCTCನಲ್ಲಿ ಇನ್ವೆಸ್ಟ್ ಆಗಿದ್ದೀನಿ. ಆ ಡಿಸ್ಕ್ಲೈಮರ್ ಜೊತೆ ಹೇಳ್ತಾ ಇದ್ದೀನಿ. RVNL ಈಗಲೂ ಇನ್ವೆಸ್ಟ್ ಮಾಡಬೇಕಂದ್ರೆ ಬೇಡ. ಯಾಕೆಂದರೆ ಓವರ್ ರನ್ ಆಗೋಗಿದೆ. ಏನೇ ರೈಲ್ವೆ ನ್ಯೂಸಲ್ಲಿ ಚೆನ್ನಾಗಿರ್ಬೋದು ಆಗ್ಬೋದು ಅಂತಂದ್ರೂ ಈ ವ್ಯಾಲ್ಯೂಯೇಷನಲ್ಲಿ ನಾವು ತೊಗೊಳಕ್ಕಾಗೋದಿಲ್ಲ. ಫಂಡಮೆಂಟಲ್ಸ್ ನಾನು ಚೆಕ್ ಮಾಡಿಲ್ಲ. ಬಟ್ ಟೆಕ್ನಿಕಲಿ ಆಲ್ ಟೈಮ್ ಹೈಯಲ್ಲಿ ನಾನು ಯಾವತ್ತೂ ರೆಕಮೆಂಡ್ ಮಾಡಲ್ಲ. ಯಾಕೆಂದರೆ 40-50 ರೂಪಾಯಲ್ಲಿ ಇದ್ದಂಥ ಸ್ಟಾಕು ಇವಾಗ 6 ಟೈಮ್ಸ್ ಮೂವ್ಮೆಂಟ್ ಆಗಿದೆ. ಅಂದರೆ ಪಾಲಿಕ್ಯಾಬಲ್ಲಿ ಏನು ಕತೆ ಆಯಿತು ಅಂತ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಯಾವುದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇರುತ್ತಲ್ಲ ಅದರಿಂದ ಸ್ವಲ್ಪ ದೂರ ಇರ್ತಾ ಇರಿ. ಬಟ್ ಅನ್ಫಾರ್ಚುನೇಟ್ಲಿ ಅಂಥದ್ದೇ ನ್ಯೂಸಲ್ಲಿ ಬರುವಂಥದ್ದು ಏನು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ಡಿಕ್ಸನ್ ಟೆಕ್ನಾಲಜೀಸ್ ಬಗ್ಗೆ ಅವರು ಚೇರ್ಮನ್ ಮಾತಾಡಿದಾಗ ಒಂದು ಹೇಳಿದೆ ನಿಮಗೆ, ಎಷ್ಟು ಫೋನ್ 30-40 ಕೋಟಿ ಫೋನ್ ಬೇಕಂತಾರೆ ನಮ್ಮ ದೇಶಕ್ಕೆ, ಆಯಿತಾ. ಸೊ ಪ್ರತಿ ವರ್ಷ ಅಷ್ಟು ಮ್ಯಾನುಫ್ಯಾಕ್ಚರ್ ಆಗಬೇಕು. ಸೊ ಅದರಲ್ಲಿ ಲೀಡಿಂಗ್ ಮ್ಯಾನುಫ್ಯಾಕ್ಚರ್ ಹಬ್ ಅಂತ ಇರೋದು ಅಂದರೆ ಡಿಕ್ಸಾನ್ ಟೆಕ್ನಾಲಜೀಸ್. ಒಂದು ಹೊಸ ಪ್ಲ್ಯಾಂಟನ್ನು ಕೂಡ ಓಪನ್ ಮಾಡಿದ್ದಾರೆ ಗುಜರಾತಲ್ಲೂ ಎಲ್ಲ ಮರ್ತೋಯ್ತು ನನಗೆ. ಸೊ ಅಷ್ಟೊಂದು ದೊಡ್ಡ ಪ್ಲ್ಯಾಂಟ್, ಸಿಕ್ಕಾಪಟ್ಟೆ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ 40-50% ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಇವರೇ ಮಾಡ್ತಾರೆ. ಶಾಮಿ ಅವರೆಲ್ಲ ಬಂದು ಇವ್ರ ಜೊತೆ ಟೈಅಪ್ ಕೂಡ ಆಗಿದ್ದಾರೆ. ಸೊ ಸ್ಟಾಕಲ್ಲಿ ನೀವು ನೋಡ್ತಾ ಬರೋದಾದ್ರೆ ಸಿಕ್ಕಾಪಟ್ಟೆ ವೊಲಟೈಲ್ ಸ್ಟಾಕ್ ಇದು, ಡೌಟೇ ಇಲ್ಲ. ಮತ್ತು ವ್ಯಾಲ್ಯೂಷನ್ ಕೂಡ ಸಿಕ್ಕಾಪಟ್ಟೆ ಹೈ ವ್ಯಾಲ್ಯೂ ಸ್ಟಾಕ್ ಆಗಿತ್ತು. ವ್ಯಾಲ್ಯೂಷನ್ ಕೂರ್ತಾ ಇರಲಿಲ್ಲ. ಇಲ್ಲಿ ಒಂದು ಟಿಪಿಕಲ್ ನನ್ನ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಆಗ್ಬೋದು ಅಂತ ಯಾವಾಗಲೂ ಒಂದ್ಸಲ ಮಾತಾಡ್ಕೊಂಡಿದ್ವಿ ನೋಡಿ. ಅಲ್ಲಿಂದ ಬ್ರೇಕ್ ಆಯಿತು, ವಾಪಸ್ ಟೆಸ್ಟ್
ಮಾಡೋಕ್ಕೆ ಬಂತು ನೋಡಿ. ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಡೀಪ್ ಆಗಿರುತ್ತೆ. ಇಲ್ಲಿ ನೀವು ಬಿತ್ತು ಅಂತ ನೀವು ಹಾಗೆ ಬಿಟ್ಕೊಂಡಿದ್ರೆ ನೋಡಿ ವಾಪಸ್ ಎಲ್ಲಿ ತನಕ ಬಂತು, ಆ ಶೋಲ್ಡರ್ ತನಕ ಬಂದು ಟೆಸ್ಟ್ ಆಗಿ ಅಲ್ಲಿ ಒಂದು ಎಂ ಪ್ಯಾಟರ್ನ್ ಮಾಡಿ ಅಲ್ಲಿಂದ ಶಾರ್ಪ್ ಆಗಿ ರಿಜೆಕ್ಷನ್ ಬರ್ತಾ ಇತ್ತು. ಸೊ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ವರ್ಕ್ ಆಗುತ್ತೆ, ಬಟ್ ಈ ಸಲ ಟೆಸ್ಟ್ ಮಾಡಿ ಈ ಥರ ಮಾಡಿದ್ರೆ ಇಲ್ಲಿ ಸ್ಟಾಪ್ ಲಾಸ್ಗಳು ಅಲ್ಲಿ ತನಕ ಹಿಡ್ಕೊಂಡಿರುವಂಥ ಸಾಧ್ಯತೆ ನಮಗಿರಲ್ಲ. ಹಾಗಾಗಿ ಹೆಡ್ ಆ್ಯಂಡ್ ಶೋಲ್ಡರ್ಸು ಅಷ್ಟು ದೊಡ್ಡ ಲೆವೆಲಲ್ಲಿ ಆದಾಗ ನಾವು ಹುಷಾರಾಗಿರ್ತಾ ಹೋಗಬೇಕು, ಬಟ್ ರಿಲಯಬಲ್ ಪ್ಯಾಟರ್ನ್ ಅದು. ಸೊ ಅದಾದಮೇಲೆ ನೋಡಿ 2700 2013 ಹೋದ ವರ್ಷ ಜನವರಿ ಫೆಬ್ರವರಿಲಿ ಇಲ್ಲಿ ಇದ್ದಿದ್ದು ಕನ್ಸಲ್ಟೇಷನು, ಆಮೇಲೆ ರ್ಯಾಲಿ ಕೊಟ್ಟಿದ್ದು ನೋಡಿ ಎಲ್ಲಿಗೆ ಹೋಯಿತು, 2700 6800 ಹೋಯಿತು. ಯಾಕೆಂದರೆ ಬಿಸ್ನೆಸ್ ಕೂಡ ಅದೇ ರೀತಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಫ್ಯೂಚರ್ ಪ್ರಾಸ್ಪೆಕ್ಟ್ ಮೊಬೈಲ್ ಯೂಸ್ ಮಾಡೋರಂತೂ ಏನು ಕಮ್ಮಿ ಆಗಲ್ಲ ನಮ್ಮ ದೇಶದಲ್ಲಿ, ಹಾಗಾಗಿ ಅದು ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿ ಶೇಪ್ ಆಗ್ತಾ ಇದೆ ಕಂಪನಿ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಈಗ ಖಂಡಿತ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಸ್ಟಾಕ್ ಸ್ವಲ್ಪ ವೀಕ್ ಆಗಿ ಬೆಂಡ್ ಆಗಿ ಬರ್ತಾ ಇದೆ. ಇಲ್ಲಿ ಆಲ್ ಟೈಮ್ ಹೈಗೆ ಹೋಗಿ ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ಔಟ್ ಆಗಿ ಬರ್ತಾ ಇದೆ. 6000 ಲೆವೆಲ್ಗಳನ್ನು ಏನಾದ್ರು ಈ ಸ್ಟಾಕ್ ಬ್ರೇಕ್ ಆಯಿತು ಅಂತಂದರೆ ನೆಕ್ಸ್ಟ್ 5600 5250 ಒಂದು ಬಸ್ ಸ್ಟ್ಯಾಂಡ್ ಇದೆ, ಈ ಝೋನ್ನ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಯಾರಾದರೂ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾರೆ ಅಂದರೆ ಫಸ್ಟ್ ಲೆಗು ಇಲ್ಲಿ ಬಂದಾಗ ನೋಡೋಣ, ವ್ಯಾಲ್ಯೂಯೇಷನ್ ಕೂರ್ತಿದೆ ಅಂತಂದರೆ ನಿಮಗೆ ಹೇಳ್ತೀನಿ, ಆವಾಗ ನೀವು ಬೈ ಮಾಡೋರಂತೆ. ಇಲ್ಲ ಅಂತಂದರೆ ಮತ್ತೆ ಕೆಳಗಡೆ ಬಂದರೆ ಸ್ಟಾಕು ಇನ್ನೂ ವೀಕ್ ಆಗ್ತಾನೆ ಹೋಗುತ್ತೆ. ಸೊ ಹೇಳಬೇಕು ಅನ್ಸೋದು ಅದಕ್ಕೆ ಹೇಳಿದೆ. ಅದೇ ರೀತಿಯಾಗಿ ಜಿ ಲಿಮಿಟೆಡಲ್ಲಿ ರಾಕೇಶ್ ಜುಂಜುಮಾಲ್ ಅವರು ಬಂದ ಮೇಲೆ ಸ್ವಲ್ಪ ಅಟ್ರಾಕ್ಷನ್ ಬಂದಿತ್ತು, ಬಿಟ್ಟರೆ ಆಮೇಲೆ ಏನೂ ಆಗಿಲ್ಲ ನೋಡಿ. ಸೋನಿ ಜಿ ಮರ್ಜರ್ನ ಸೆಬಿ ಕ್ಯಾನ್ಸಲ್ ಮಾಡಿದೆ. ಅದು ಡೈರೆಕ್ಟರ್ಗಳು ಏನಿದ್ರು ಅವರೆಲ್ಲೋ ಇನ್ವಾಲ್ವ್ ಆಗಿದ್ರು ಅಂತ ಅದು ಕೋರ್ಟ್ ಹಿಂದೆ ಹೋಗಿದ್ರು. ಸೊ ಎಲ್ಲ ಕೋರ್ಟಲ್ಲೂ ವಾದ ವಿವಾದ ಆಗಿ ಈಗ ಸೋನಿ ಜಿ ಮರ್ಜರ್ ಆಗಲ್ಲ ಅಂತ ಹೇಳಿದ್ದಾರೆ. ಮರ್ಜರ್ ಆಗಲ್ಲ ಅಂದಿದೆ, ಟ್ರೆಂಡ್ ಲೈನು ಅಲ್ಲೇ ಬಂದಿದೆ. ನ್ಯೂಸ್ ಫಸ್ಟ್ ಬರುತ್ತಾ ಅಥವಾ ಟೆಕ್ನಿಕಲ್ಸ್ ಅನ್ನೋದು ನಿಮಗೆ ಬಿಡ್ತೀನಿ. ಇಲ್ಲಿಂದ ವಾಪಸ್ಸು ಮೂರ್ಕೊಂಡು ಕೆಳಗಡೆ ಬೀಳೋ ಥರ ಬರ್ತಾ ಇದೆ. ಮೀಡಿಯಾ ಸೆಕ್ಟರ್ ಸ್ಟಾಕು ನಾಟ್ ಎ ಬಿಗ್ ಫ್ಯಾನ್, ಬಟ್ ಇವಾಗ CNBC TV 18 ಒಂದು ತುಂಬ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ. ಅದು ಬಿಟ್ಟರೆ ಸನ್ ಟಿವಿ, ಅದು ಬಿಟ್ಟರೆ ಕೆಲವೇ ಸ್ಟಾಕ್ಗಳಿರೋಂಥದ್ದು ಯಾವುದರಲ್ಲಿ ಈ ಸ್ಪೇಸಲ್ಲಿ ಮೀಡಿಯಾ ಸೆಕ್ಟ್ರಲ್ಲಿ. ಸೊ ಮೀಡಿಯಾ ಸೆಕ್ಟರ್ ಅಂತ ಏನು ಒಳ್ಳೆ ಸೆಕ್ಟರ್ ಅಲ್ಲ, ಬೇಕಾದ್ರೆ ಒಂದಿನ ನಿಫ್ಟಿ ಮೀಡಿಯಾ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ IEX. ಸೊ IEX ಅಲ್ಲಿ ನೋಡೋದಾದರೆ 150 ಲೆವೆಲ್ಗಳನ್ನು ದಾಟಿ ಮೇಲ್ಗಡೆ ಹೋದರೆ ಆಗ ಯೋಚನೆ ಮಾಡ್ಬೋದು ಅಂದಿದ್ವಿ. 150 ಮೇಲ್ಗಡೆ ಹೋಯ್ತು, ಒಬ್ಬರು ಅಕ್ಯುಮೇಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರಿ, ಆದರೆ ಬ್ರೇಕ್ಔಟ್ ಫೇಲ್ಯೂರ್ ಮಾಡಿಸಿ ಶಾರ್ಪಾಗಿ ರಿಜೆಕ್ಷನ್ ಬಂದಿದೆ. ಸೊ IEX ಅಲ್ಲಿ ಪ್ರತ್ಯೇಕವಾಗಿ ಎಕ್ಸ್ಚೇಂಜ್ ಆಗೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಗೌರ್ಮೆಂಟಿಂದ ಏನೋ ಒಂದು ಆಕ್ಷೇಪಣೆ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಅದನ್ನೇನಾದ್ರು ಸರಿ ಮಾಡಿಕೊಂಡು ರೆಕ್ಟಿಫೈ ಆಯಿತು ಅಂತಂದರೆ 120 ಇದು ಸಪೋರ್ಟ್ ತೊಗೋಬೇಕು. 120 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಒಂದು ದೊಡ್ಡ ಫಾಲ್ ಬರೋ ಸಾಧ್ಯತೆ ಇರುತ್ತೆ. 80 ಲೆವೆಲ್ಗಳಿಗೆ 180 ಈ ಲೆವೆಲ್ಗಳಿಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಈಗ IEX ಸ್ಟಾಕಿಂದ ದೂರ ಇರಿ. ಸ್ಟಾಕ್ ಯಾಕೋ ಸ್ವಲ್ಪ ವೀಕ್ ಆಗೋ ಥರ ಕಾಣಿಸ್ತಾ ಇದೆ ವೀಕ್ಲಿ ಕ್ಯಾಂಡಲಲ್ಲಿ ನೋಡೋದಾದರೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಸುಮಾರು ಸ್ಟಾಕ್ಗಳ ಬಗ್ಗೆ ಕೇಳಿದರೆ ಎಲ್ಲದನ್ನು ಯಾವಾಗಲೂ ಮಾತಾಡೋಕ್ಕಾಗೋದಿಲ್ಲ. ಸೊ ನಾವು ಹೇಳಿರೋ ಮೆಥಡ್ ಪ್ರಕಾರ ನೀವು ಅನಾಲಿಸಿಸ್ ಮಾಡಿ ಫಂಡಮೆಂಟಲ್ಸ್ ಚೆಕ್ ಮಾಡಬೇಕು ಅಂತಂದರೆ ನಿಮಗೆ ಸ್ಕ್ರೀನರು, ಟಿಕ್ಕರ್ ಟೇಪು ಈ ರೀತಿ ಸಾಕಷ್ಟು ವೆಬ್ಸೈಟ್ಗಳಿದೆ. ಅಲ್ಲಿ ನೀವು ಡೆಪ್ಟ್ ನೋಡ್ಬೋದು, ಪಿ ರೇಷಿಯೋ ನೋಡ್ಬೋದು, ROC ROE ಯಾವ ಥರ ಮಾಡ್ತಾ ಇದ್ದಾರೆ ನೋಡ್ಬೋದು, ಪ್ರಮೋಟರ್ಸು ಬಂದಿದ್ದಾರಾ ಹೋಗಿದ್ದಾರಾ, FIS ಇದ್ದಾರಾ ಇಲ್ವಾ ಅನ್ನೋದು ಫಂಡಮೆಂಟಲ್ಸ್ ಅನಾಲಿಸಿಸ್ ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಇನ್ನೂ ಡೀಪಾಗಿ ಯಾರಾದರೂ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಬೇಕು ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಜಾಸ್ತಿ ನ್ಯೂಸ್ ಇಲ್ಲ ಅಂಥದ್ರಲ್ಲಿ ಅಂತಂದರೆ ಫಂಡಮೆಂಟಲ್ ಅನಾಲಿಸಿಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ಚಾನಲಲ್ಲಿ. ಅದರಲ್ಲಿ ಕಂಪನಿಯ ರಿಪೋರ್ಟ್ನ ಯಾವ ರೀತಿ ಓದೋದು ಅಂತ ನಾನು ವಿಡಿಯೋ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಇಂಟ್ರೆಸ್ಟ್ ಮೇಲೆ ಆ ಸೀರೀಸ್ಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೀವು ಅಟ್ಲೀಸ್ಟ್ 1000 ಜನನಾದರೂ ಒಂದೊಂದು ವೀಡಿಯೋನ ನೋಡಿದ್ರೆ ಓಕೆ ಇಲ್ಲಿ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾನು ಕಂಟಿನ್ಯೂ ಮಾಡ್ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆ ರೀತಿಯಾಗಿರುತ್ತೆ. ಸೊ ನಾಳೆ ಫಿನ್ ನಿಫ್ಟಿ ಬಗ್ಗೆ ಮಾತಾಡಲಿಲ್ಲ, ಸಾರಿ ಮಿಡ್ ಕ್ಯಾಪ್ ನಿಫ್ಟಿ ಸೋಮವಾರ ಎಕ್ಸ್ಪೈರಿ ಅಲ್ವಾ, ಅದ್ರ ಬಗ್ಗೆ ಮಾತಾಡಿಲ್ಲ. ಸೊ ಆದರೆ ನಾಳೆ ಒಂದು ಸೆಷನ್ ಮುಗಿದ ಮೇಲೆ ಏನಾದರೂ ಕೀ ಇನ್ಸೈಟ್ಸ್ ಇದ್ದರೆ ಕ್ವಿಕ್ಕಾಗಿ ಬಂದುಬಿಟ್ಟು ಒಂದು ಅದ್ರ ಬಗ್ಗೆ ವಿವರಣೆ ಕೊಟ್ಬಿಟ್ಟು ನಾನು ಫಿನ್ ನಿಫ್ಟಿನೂ ಕವರ್ ಮಾಡಿಕೊಟ್ಬಿಟ್ಟು ಹೋಗ್ತೀನಿ ನಾಳೆ. ಸೊ ನೋಡ್ತಾ ಹೋಗೋಣಂತೆ. ಅದ್ರ ಜೊತೆಗೆ ಸ್ಟಾಕ್ಸ್ ಟು ಬೈ ಕೇಳಿದಿರಾ, ಸ್ಟಾಕ್ಸ್ ಟು ಬೈ ಇನ್ನೂ ವೆಯ್ಟ್ ಮಾಡ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಯಾಕೆಂದ್ರೆ ಸ್ವಲ್ಪ ಮೇಲ್ಗಡೆ ಬಂತಲ್ಲ, ಇನ್ನೂ ಸ್ವಲ್ಪ ಭಯ ಬರಲಿ ಮಾರ್ಕೆಟಲ್ಲಿ, ಆಮೇಲೆ ಬರೋಣ ಸ್ಟಾಕ್ಸ್ ಟು ಬೈ ಜೊತೆಗೆ. ಆದರೆ ಹೆಡ್ಜಿಂಗ್ ವೀಡಿಯೋನ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ನಾನು ಕೂಡ ಈ ವಾರ ಹೆಡ್ಜಿಂಗ್ನ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಹೆಡ್ಜಿಂಗ್ ಸೀರೀಸ್ನ ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. 1-2-3 ಹೆಡ್ಜಿಂಗ್ ಸ್ಟ್ರಾಟಜೀಸ್ಗಳನ್ನ ತೋರಿಸ್ಬೋದು. ಸೊ ಮೋಸ್ಟ್ಲಿ ಭಾನುವಾರ ನಾನು ಹೆಡ್ಜಿಂಗ್ ವೀಡಿಯೋನ ಮಾಡ್ಕೊಡ್ತೀನಿ, ಯಾಕಂದರೆ ಅದು ತುಂಬ ಪೆಂಡಿಂಗ್ ಆಗೋಗ್ಬಿಟ್ಟಿದೆ. ಜೊತೆಗೆ ಫೀಚರ್ಸ್ ವೀಡಿಯೋನು ಕೇಳಿದಿರಿ, ಜೆರೋದ ಕೈಟ್ ಮತ್ತು ಫೈರ್ಸ್ದು ಫೀಚರ್ಗಳದು ಹೊಸ ವೀಡಿಯೋಗಳು ಅಂತ. ಆಮೇಲೆ ಸರ್ ಇದನ್ನು ಇವತ್ತು ಮರ್ತೋಗ್ಬಿಡ್ತಾ ಇದ್ದೆ, ನೀವು 2-3 ಸಲ ಕಮೆಂಟ್ ಮಾಡಿದ್ದೀರಾ, ನಿಮ್ಮ ಕಮೆಂಟನ್ನು ಓದಿದ್ದೀನಿ ನಾನು. T-bills ಬಗ್ಗೆ ಏನಾಯಿತು ಇನ್ವೆಸ್ಟ್ ಮಾಡಿದ್ದು ಅಂತ ಕೇಳಿದ್ದೀರಾ. ಸರ್ ನಾನು ಅವಾಗ ಇನ್ವೆಸ್ಟ್ ಮಾಡಲಿಲ್ಲ, ನಿಮಗೆ ಹೇಳಿದ್ದೆ, ಥ್ಯಾಂಕ್ಸ್ ಅದು ರಿಮೈಂಡ್ ಮಾಡಿದ್ದಕ್ಕೆ. ಆದರೆ ನಾನು ಅವಾಗ ಇನ್ವೆಸ್ಟ್ ಮಾಡಲಿಲ್ಲ. ನೋಡೋಣ, ಬೇಕಾದರೆ ನಾನು ಒಂದು ಸಣ್ಣ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ಒಂದು 3 ಮಂತ್ಸ್ ಬೇಕಾಗುತ್ತೆ, ಆದರೆ ಅದು ಮಿನಿಮಮ್ 90 ಡೇಸ್ ಇರುತ್ತಲ್ವ. ಸೊ ಅದಾದಮೇಲೆ ಗೊತ್ತಾಗೋದು ರಿಟರ್ನ್ಸ್ ಯಾವ ಥರ ಬರುತ್ತೆ ಅಂತ ಕೇಳ್ತೀರಾ. ಫಾಲೋ ಅಪ್ ಕ್ವಶನ್ ನಾನು ಓದಿದೆ ನಿಮ್ಮದು, ನಾನು ಅಡ್ರೆಸ್ ಮಾಡೋಕ್ಕೆ ಮರ್ತೋದೆ. ಸೊ ರಿಟರ್ನ್ಸ್ ಅಂದರೆ ನೋಡಿ, ಅದರಲ್ಲಿ ಮೊದಲೇ ನಿಮಗೆ ಡಿಸ್ಕೌಂಟಿಗೆ ಕೊಟ್ಬಿಡ್ತಾರೆ. ಇವಾಗ 100 ರೂಪಾಯಿ ಒಂದು T-bill ಇದೆ ಅಂತಂದರೆ ನಿಮ್ಗೆ ತಗೋಬೇಕಾದ್ರೆ ನಿಮಗೆ 95 ರೂಪಾಯಿ ಕೊಟ್ಬಿಡ್ತಾರೆ, ನೀವು ಮಾರಬೇಕಾದ್ರೆ ಅದನ್ನ 100 ರೂಪಾಯಿ ತೊಗೊಳ್ತಾ ಹೋಗ್ತಾರೆ. ಆ ರೀತಿಯಾಗಿ ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಡಿಸ್ಕೌಂಟ್ ಪ್ರೈಸಲ್ಲೇ ತೊಗೊಂಡಿರ್ತೀರ, ಆಮೇಲೆ ನೀವು ಮಾರಬೇಕಾದ್ರೆ ನೀವು ಹೈ ಪ್ರೈಸರಿಗೆ ಅದೇನು ಒರಿಜಿನಲ್ ಪ್ರೈಸ್ ಇರುತ್ತೋ ಆ ಪ್ರೈಸಿಗೆ ಕೊಟ್ಬಿಡ್ತೀರ. ಆ ರೀತಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ಪರ್ಸೆಂಟೇಜ್ ಮೇಲೆ ಈಗ 95 ರೂಪಾಯಿಗೆ ಸಿಗುತ್ತೆ ಅಂದರೆ ನಿಮಗೆ 5% ಆ ರೀತಿಯಾಗಿ ಇರುತ್ತದು. ಸೊ T-bills ಬಗ್ಗೆ ನಾನು ಡೆಡಿಕೇಟೆಡ್ ವೀಡಿಯೋ ಮಾಡಿದ್ನ ಇಲ್ವೋ ಮರ್ತೋಗಿರಿ, ಶಾರ್ಟ್ ಸೀರೀಸಲ್ಲಿ ಮಾಡಿಲ್ಲ ಅಂತಂದರೆ ಅದನ್ನು ನಾನು ನೋಟ್ ಮಾಡ್ಕೊತೀನಿ, ಎಲ್ಲ ನೋಟ್ ಮಾಡ್ಕೋಬೇಕು, ಮರ್ತೋಗ್ಬಿಡುತ್ತೆ. ಸೊ ದಯವಿಟ್ಟು ಯಾರಾದರೂ ನಿಮ್ದು ಯಾವ್ಯಾವ್ದು ವಿಶ್ ಲಿಸ್ಟ್ ಇದೆ ಅಂತಂದರೆ ಇವತ್ತಿನ ವೀಡಿಯೋಗೆ ಕಮೆಂಟ್ ಮಾಡಿ, ಈ ಥರ ವೀಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ. ಒಂದು ಸಲ ನಾನು ನೋಟ್ ಮಾಡ್ಕೊಳಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಬಟ್ ಹೆಡ್ಜಿಂಗು ಸದ್ಯದಲ್ಲಿ ಇರುವಂತಹ ನೆಕ್ಸ್ಟ್ ಈ ವಿಡಿಯೋ ನಾವು ಕವರ್ ಮಾಡಬೇಕಾಗಿರೋದು, ಅದನ್ನು ಕವರ್ ಮಾಡ್ಕೊಡ್ತೀನಿ. ಸ್ಟ್ರೀಕ್ ಬಗ್ಗೆನೂ ನೆನೆ ಆಸಕ್ತಿ ತೋರಿಸಿದ್ರೆ
ಸ್ಟ್ರಿಕ್ ಬಗ್ಗೆನೂ ಒಂದು ವೀಡಿಯೋ ಮಾಡೋಣ. ಸೆನ್ಸಿಬಲಲ್ಲೂ ಕೆಲವೊಂದು ಫೀಚರ್ಗಳು ತೋರಿಸೋದಿದೆ, ವೆರಿ ಇಂಪಾರ್ಟೆಂಟ್. ಅದು ಕ್ಲೈಂಟ್ ಪೊಸಿಷನ್ಸ್ ಯಾವ ರೀತಿ ಇದೆ, FIS ಯಾವ ರೀತಿ ಇದೆ, DIS ಯಾವ ರೀತಿ ಇದೆ ಅಂತ ಒಂದು ಪೇಜಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ಇವತ್ತು ಓಪನ್ ಮಾಡಿದ್ರೆ ನಾನು ತೋರಿಸ್ತಾ ಇದ್ದೆ. ಸೊ ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಅದೆಲ್ಲದ್ರ ಬಗ್ಗೆ ಕವರ್ ಮಾಡ್ತಾ ಹೋಗೋಣ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. 2024 ನಮ್ಮ ಚಾನಲ್ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆ ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಸಹಾಯ ಬೇಕು ಅಂತಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಬರ್ತಾ ಇದೆ. ಆ ವಿಡಿಯೋನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನೀವು ಒಂದು ಜೀವ ವಿಮೆನ ತಗೊಂಡು ನೀವು ಸುರಕ್ಷಿತವಾಗಿರಿ, ನಿಮ್ಮ ಫ್ಯಾಮಿಲಿನೂ ಸುರಕ್ಷಿತವಾಗಿರಿಸಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.